ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಸ್ಟಾಫಿಂಗ್ ಅನ್ನು ಕಲಿತಿದ್ದೇವೆ. ಅದರ ಜೊತೆಗೆ HRM ಅಂತ ಕಲಿತಿದ್ದೇವೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅದು ಹೇಗೆ ಎವಲ್ಯೂಷನ್ ಆಯಿತು ಅನ್ನೋದನ್ನು ಕೂಡ ಕಲಿತಿದ್ದೇವೆ. ಅದರ ಜೊತೆಗೆ ಸ್ಟಾಫಿಂಗ್ ಪ್ರೊಸೆಸ್ ಕೂಡ ನೋಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಆಸ್ಪೆಕ್ಟ್ಸ್ ಆಫ್ ಸ್ಟಾಫಿಂಗ್ ಅನ್ನು ನೋಡ್ತೇವೆ. ಸೊ ಸಿಬ್ಬಂದಿ ನಿರ್ವಹಣೆಯ ಅಂಶಗಳನ್ನು ನೋಡ್ತೇವೆ. ಸೊ ಸ್ಟಾಫಿಂಗ್ ಅನ್ನೋದು ಏನಿದೆ, ಸೊ ಆ ವರ್ಡ್ ಏನಿದೆ, ಸೊ ಇವು ಮೂರು ಆಸ್ಪೆಕ್ಟ್ ಮೇಲೆ ಏನಾಗಿದೆ ಅದು ಅವಲಂಬಿತ ಆಗಿದೆ. ಸೊ ಇವು ಮೂರರಿಂದ ಏನಾಗಿದೆ ಅದು ಸ್ಟಾಫಿಂಗ್ ಅಂತ ಅನ್ಸ್ಕೊಂಡಿದೆ. ಸೊ ಇದರಲ್ಲಿ ಮೊದಲಿಗೆ ರಿಕ್ರೂಟ್ಮೆಂಟ್ ಅಂತ ಬರುತ್ತೆ, ನೇಮಕಾತಿ. ಸೊ ಏನ್ ಮಾಡ್ತೀವಿ ನಾವು, ಪ್ರೋಸೆಸ್ ಆಫ್ ಫೈಂಡಿಂಗ್ ಪಾಸಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಜಾಬ್. ಸೊ ಏನ್ ಮಾಡ್ತೀವಿ ನಾವು, ನಮಗೆ ಇದು ಒಂದು ಪ್ರೋಸೆಸ್ ಆಗಿದೆ, ಪ್ರಕ್ರಿಯೆ ಆಗಿದೆ. ಸೊ ಇದೇನ್ ಮಾಡುತ್ತೆ, ಫೈಂಡಿಂಗ್ ಪಾಸಿಬಲ್ ಕ್ಯಾಂಡಿಡೇಟ್ಸ್. ಸೊ ಯಾರು ಸೂಕ್ತರನ್ನಿಸ್ತಾರೆ ಕೆಲಸಕ್ಕೆ, ಸೊ ಅವರನ್ನ ಏನ್ ಮಾಡ್ತಾರೆ, ಇಲ್ಲಿ ನೇಮಕಾತಿ ಮಾಡ್ತಾರೆ. ಸೊ ಅದಕ್ಕೆ ನಾವು ರಿಕ್ರೂಟ್ಮೆಂಟ್ ಅಂತ ಕರಿತೇವೆ. ಸೊ ಇದು ಮೊದಲನೇ ಆಸ್ಪೆಕ್ಟ್ ಆಗಿದೆ. ಸೊ ಇದರಲ್ಲಿ ಏನಿರುತ್ತೆ, ಎರಡು ಟೈಪ್ಸ್ಗಳು ಬರ್ತವೆ, ಸೋರ್ಸಸ್ ಬರ್ತವೆ. ಸೊ ಅದರಲ್ಲಿ ಮೊದಲನೇದು ಇಂಟರ್ನಲ್ ಸೋರ್ಸಸ್ ಅಂತ ಬರುತ್ತೆ, ಅದರ ಜೊತೆಗೆ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಬರುತ್ತೆ. ಸೊ ಯಾವ್ಯಾವ ತರ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ಅನ್ನೋದನ್ನ ನಾವಲ್ಲಿ ನೋಡ್ತೇವೆ. ಸೆಕೆಂಡ್ ಒನ್ ಸೆಲೆಕ್ಷನ್, ಆಯ್ಕೆ. ಸೊ ಯಾರು ಈ ರಿಕ್ರೂಟ್ಮೆಂಟ್ ಯಾರನ್ನ ನೇಮಕಾತಿ ಮಾಡಿರ್ತೀವಿ ಅವರಲ್ಲಿ ಏನ್ ಮಾಡ್ತೀವಿ ನಾವು, ಅವರಲ್ಲಿ ಬೆಸ್ಟ್ ಇರೋರನ್ನ ನಾವು ಏನ್ ಮಾಡ್ತೀವಿ, ಸೆಲೆಕ್ಷನ್ ಮಾಡಿ. ಸೊ ಅದಕ್ಕೆ ನಾವು ಆಯ್ಕೆ ಅಂತ ಕರಿತೀವಿ, ಸೆಲೆಕ್ಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಿದೆ, ಒಂದಿಷ್ಟು ಸ್ಟೇಜಸ್ಗಳು ಬರ್ತವೆ, ಪ್ರೋಸೆಸ್ ಬರ್ತವೆ. ಸೊ ಅದೇ ತರ ನಾವು ಏನ್ ಮಾಡಬೇಕು, ಸೆಲೆಕ್ಷನ್ ಪ್ರೋಸೆಸ್ ಅನ್ನ ಅಲ್ಲಿ ಮಾಡಬೇಕು. ಥರ್ಡ್ ಟ್ರೈನಿಂಗ್. ಸೊ ಟ್ರೈನಿಂಗ್ ಯಾಕೆ ಮಾಡ್ತಾರೆ, ಸೊ ಮೊದಲಿಗೆ ಏನ್ ಮಾಡ್ತಾರೆ, ನೇಮಕಾತಿ ಮಾಡ್ತಾರೆ, ಆ ನಂತರ ಆಯ್ಕೆ ಮಾಡ್ತಾರೆ. ಸೊ ಆಯ್ಕೆ ಆದವರಿಗೆ ಏನ್ ಮಾಡ್ತೀವಿ ನಾವು, ಜಾಬ್ ಅನ್ನ ಮಾಡ್ತೀವಿ, ಪ್ಲೇಸ್ಮೆಂಟ್ ಅನ್ನ ಮಾಡ್ತೀವಿ. ಸೊ ಪ್ಲೇಸ್ಮೆಂಟ್ ಮಾಡಿದ ತಕ್ಷಣ ನಾವು ಏನ್ ಮಾಡಬೇಕು, ಅವ್ರಿಗೆ ತರಬೇತಿಯನ್ನು ನೀಡಬೇಕು, ಟ್ರೈನಿಂಗ್ ಅನ್ನು ಕೊಡಬೇಕು. ಆನಂತರ ಡೆವಲಪ್ಮೆಂಟ್ಸ್ ಅನ್ನ ಮಾಡಬೇಕು. ಸೊ ಹಳೆಯ ಎಂಪ್ಲಾಯೀಸ್ ಇದ್ರೆ ನಾವೇನ್ ಮಾಡಬೇಕು, ಅವರನ್ನ ಮೋಟಿವೇಟ್ ಮಾಡಬೇಕು. ಅವರು ಚೆನ್ನಾಗಿ ವರ್ಕ್ ಮಾಡಬೇಕು ಅಂತಂದ್ರೆ ನಾವು ಅವ್ರನ್ನ ಮೋಟಿವೇಟ್ ಮಾಡಬೇಕು. ಹೊಸ ವರ್ಕರ್ ಏನಾದ್ರು ಬಂದ್ರೆ ನಾವೇನ್ ಮಾಡಬೇಕು, ಅವ್ರಿಗೆ ಟ್ರೈನಿಂಗ್ ಮುಖಾಂತರ ನಮ್ಮ ಕಂಪನಿಯ ಬಗ್ಗೆ ಏನ್ ಮಾಡಬೇಕು, ಇನ್ಫಾರ್ಮೇಶನ್ ಅನ್ನ ಅವ್ರಿಗೆ ಪ್ರೊವೈಡ್ ಮಾಡಬೇಕು. ಸೊ ಇದಿಷ್ಟು ಆಸ್ಪೆಕ್ಟ್ ಆಫ್ ಸ್ಟಾಫಿಂಗ್ ಆಗಿವೆ. ಸೊ ಇದರಲ್ಲಿ ಇದನ್ನ ನಾವು ಮುಂದೆ ಕಲಿತಾ ಹೋಗ್ತೇವೆ. ಸೊ ಇದರಲ್ಲಿ ಮೊದಲಿಗೆ ರಿಕ್ರೂಟ್ಮೆಂಟ್ ಬರುತ್ತೆ. ಸೊ ಇದರಲ್ಲಿ ಟೈಪ್ಸ್ಗಳು ಬರ್ತವೆ ಅಂತ ಹೇಳಿದ್ರೆ, ಸೋರ್ಸಸ್ಗಳು ಬರ್ತವೆ. ಸೊ ಇದರಲ್ಲಿ ಎರಡು ಸೋರ್ಸಸ್ಗಳು ಬರ್ತವೆ. ಒಂದು ಇಂಟರ್ನಲ್ ಸೋರ್ಸ್ ಬರುತ್ತೆ, ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್ ಬರುತ್ತೆ. ಸೊ ಇಂಟರ್ನಲ್ ಸೋರ್ಸ್ ಅಂದ್ರೆ ಆಂತರಿಕ, ಎಕ್ಸ್ಟರ್ನಲ್ ಅಂದ್ರೆ ಬಾಹ್ಯ. ಸೊ ಈ ತರ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ, ಸೋರ್ಸಸ್ಗಳನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಅಂದ್ರೆ ಹೇಳಿದೀನಿ. ಸೊ ರಿಕ್ರೂಟ್ಮೆಂಟ್ ಅಂದ್ರೆ ಏನು, ಚೂಸಿಂಗ್ ದ ರೈಟ್ ಪರ್ಸನ್. ಸೊ ಇದು ಒಂದು ಪ್ರೊಸೆಸ್ ಆಗಿದೆ. ನಾವೇನ್ ಮಾಡ್ತೀವಿ, ಇಲ್ಲಿ ಫೈಂಡಿಂಗ್ ಪಾಸಿಬಲ್ ಕ್ಯಾಂಡಿಡೇಟ್ಸ್. ಸೊ ನಾವು ಹುಡುಕ್ತೀವಿ, ಕ್ಯಾಂಡಿಡೇಟ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಹುಡುಕ್ತಾ ಇರ್ತೀವಿ. ಸೊ ನಮಗೆ ಆ ಜಾಬ್ಗೆ ಯಾರು ಸೂಕ್ತ ಅನಿಸ್ತಾರೋ ಅವರನ್ನ ನಾವು ಏನ್ ಮಾಡ್ತೀವಿ, ಅಲ್ಲಿ ರಿಕ್ರೂಟ್ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಫಸ್ಟ್ಗೆ ಬರೋದು, ಇದರಲ್ಲಿ ಎರಡು ಸೋರ್ಸಸ್ಗಳಿದ್ದಾವೆ. ಸೊ ಒಂದೇದು ಇಂಟರ್ನಲ್ ಸೋರ್ಸ್, ಎರಡನೇದು ಎಕ್ಸ್ಟರ್ನಲ್ ಸೋರ್ಸ್. ಸೊ ಇಂಟರ್ನಲ್ ಸೋರ್ಸ್ ಅಂದ್ರೆ ಇದು ವಿದಿನ್ ದ ಆರ್ಗನೈಸೇಷನ್ ಇರುತ್ತೆ, ವಿದಿನ್ ದ ಆರ್ಗನೈಸೇಷನ್ ಇರುತ್ತೆ ಅಂದ್ರೆ ಸಂಸ್ಥೆಯ ಒಳಗಡೆ ನಾವೇನ್ ಮಾಡ್ತೀವಿ, ರಿಕ್ರೂಟ್ಮೆಂಟ್ಸ್ ಗಳನ್ನ ಮಾಡ್ತೀವಿ. ಸೊ ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಬರುತ್ತೆ. ಎಕ್ಸ್ಟರ್ನಲ್ ಸೋರ್ಸಸ್ ಅಂತಂದ್ರೆ ಔಟ್ಸೈಡ್ ಆರ್ಗನೈಸೇಷನ್ ಇರುತ್ತೆ, ನಮ್ಮ ಸಂಸ್ಥೆಯನ್ನು ಬಿಟ್ಟು ಬೇರೆ ಕಡೆಯಿಂದ ನಾವು ಮಾಡ್ತೀವಿ, ನೇಮಕಾತಿಯನ್ನು ಮಾಡ್ತಾ ಹೋಗ್ತೀವಿ, ರಿಕ್ರೂಟ್ಮೆಂಟ್ ಅನ್ನ ಮಾಡ್ತೀವಿ. ಸೊ ಮೊದಲಿಗೆ ನಾವು ಇಂಟರ್ನಲ್ ಸೋರ್ಸ್ ಯಾವ ತರ ಇದೆ, ಸೊ ಇಂಟರ್ನಲ್ ಸೋರ್ಸ್ ಅಲ್ಲಿ ಯಾವ ಬರ್ತವೆ ಅನ್ನೋದನ್ನ ನೋಡ್ತೀವಿ. ಸೊ ಮೊದಲಿಗೆ ಇಂಟರ್ನಲ್ ಸೋರ್ಸಸ್, ಇಂಟರ್ನಲ್ ಸೋರ್ಸಸ್. ಸೊ ಇದರಲ್ಲಿ ಎರಡು ಟೈಪ್ಸ್ ಬರ್ತವೆ. ಸೊ ಇಂಟರ್ನಲ್ ಸೋರ್ಸಸ್ ಅಲ್ಲಿ ಎರಡು ಬರ್ತವೆ. ಮೊದಲನೇದು ಟ್ರಾನ್ಸ್ಫರ್ಸ್ ಅಂತ ಬರುತ್ತೆ. ಮೊದಲನೇದು ಟ್ರಾನ್ಸ್ಫರ್ಸ್ ಅಂತ ಬರುತ್ತೆ. ಸೊ ಈ ವರ್ಡ್ ಅನ್ನ ನೀವು ಕೇಳಿದ್ರಿ. ಸೊ ಏನ್ ಮಾಡುತ್ತೆ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ, ಸೊ ವ್ಯಕ್ತಿಯನ್ನ, ಎಂಪ್ಲಾಯಿಯನ್ನ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ನಾವು ವರ್ಗಾವಣೆ ಮಾಡಿದ್ರೆ ಅದಕ್ಕೆ ಟ್ರಾನ್ಸ್ಫರ್ ಅಂತ ಕರೀತಾರೆ. ವ್ಯಕ್ತಿಯನ್ನ
ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ನಾವು ವರ್ಗಾವಣೆ ಮಾಡ್ತಾರೆ, ಅದಕ್ಕೆ ನಾವು ಏನಂತ ಕರಿತೀವಿ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಫರ್ ಯಾಕೆ ಮಾಡ್ತಾರೆ, ಯೂಶುವಲಿ ಯಾಕೆ ಮಾಡಿರ್ತಾರೆ, ಓವರ್ ಎಂಪ್ಲಾಯ್ಡ್ ಇದ್ದಾಗ ನಾವು ಏನು ಮಾಡ್ತೀವಿ, ವರ್ಗಾವಣೆಯನ್ನು ಮಾಡ್ತೀವಿ, ಟ್ರಾನ್ಸ್ಫರ್ ಅನ್ನು ಮಾಡ್ತೀವಿ. ಸೊ ಓವರ್ ಎಂಪ್ಲಾಯ್ಡ್ ಅಂದ್ರೆ ಏನು, ಸೊ ಎರಡು ಡಿಪಾರ್ಟ್ಮೆಂಟ್ ಇರ್ತಾವೆ ಅಂತ ಅನ್ಕೊಳ್ಳಿ, ಎ ಮತ್ತು ಬಿ ಇರ್ತಾವೆ ಅಂತ ಅನ್ಕೊಳ್ಳಿ. ಸೊ ಎ ಡಿ ವರ್ಕರ್ಸ್ 1000 ಜನ ಇರ್ತಾರೆ, ಬಿ ಲಿ ಕೂಡ ಇರ್ತಾರೆ ಒಂದು 2000 ವರ್ಕರ್ಸ್ ಇರ್ತಾರೆ, ಟೋಟಲ್ 3000 ವರ್ಕರ್ಸ್ ಇರ್ತಾರೆ. ಸೊ ಎ ಡಿಪಾರ್ಟ್ಮೆಂಟ್ಗೆ ಇನ್ನೂ ಜಾಸ್ತಿ ವರ್ಕರ್ಸ್ ಬೇಕಾಗ್ತಾರೆ, ಕೆಲಸ ಜಾಸ್ತಿ ಇರುತ್ತೆ ಎ ಡಿಪಾರ್ಟ್ಮೆಂಟ್ ಅಲ್ಲಿ. ಬಿ ಡಿಪಾರ್ಟ್ಮೆಂಟ್ ಅಷ್ಟೊಂದು ಕೆಲಸ ಇರೋದಿಲ್ಲ. ಸೊ 1000 ಜನ ಅಷ್ಟೇ ಏನ್ ಮಾಡ್ಬೋದು, ಅಲ್ಲಿ ಕೆಲಸವನ್ನ ಮಾಡ್ಬೋದು. ಸೊ ಸಫಿಶಿಯಂಟ್ ಆಗಿರುತ್ತೆ. ಸೊ ಇನ್ನು ಮಿಕ್ಕಿದ 1000 ಏನಿರುತ್ತೆ ಎಕ್ಸೆಸ್ ಇರ್ತಾರೆ. ಸೊ ಆ ವ್ಯಕ್ತಿಗಳನ್ನ ಏನ್ ಮಾಡ್ತಾರೆ, ಸೊ ಎ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಾರರಿಗೆ ಬೇಕಾಗಿರ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಬಿ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ, ಎ ಡಿಪಾರ್ಟ್ಮೆಂಟ್ಗೆ ಒಂದಿಷ್ಟು ಜನರನ್ನ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ತರ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ಸ್ ಅನ್ನ ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ಸೊ ಇದು ವರ್ಗಾವಣೆ ಯಾವಾಗಲೂ ಏನಿರುತ್ತೆ, ಹಾರಿಜಾಂಟಲ್ ಲೈನ್, ಸಮತಲಾತ್ಮಕ. ಸೊ ಇದು ಮಾಡುತ್ತೆ ಸ್ಟ್ರೇಟ್ ಲೈನ್. ಸೊ ಇಲ್ಲಿ ಎ ಡಿಪಾರ್ಟ್ಮೆಂಟ್ ಅಲ್ಲೂ ಅದೇ ವರ್ಕರ್ಸ್ ಇರ್ತಾರೆ, ಬಿ ಡಿಪಾರ್ಟ್ಮೆಂಟ್ ಅಲ್ಲೂ ಅದೇ ವರ್ಕರ್ಸ್ ಇರ್ತಾರೆ. ಸೊ ಪೊಸಿಷನ್ ಅವರ ಪೊಸಿಷನ್ ಸೇಮ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಬರೀ ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಏನಾಗುತ್ತೆ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅವರ ಸ್ಯಾಲರಿ ಇನ್ಸೆಂಟಿವ್ಸ್ ಏನಿರುತ್ತೆ, ಸೊ ಅದೆಲ್ಲ ಏನಿರುತ್ತೆ ಸೇಮ್ ಇರುತ್ತೆ. ಸೊ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೋ, ಅವರ ಜವಾಬ್ದಾರಿ ಏನಿರುತ್ತೋ ಅದು ಕೂಡ ಏನಿರುತ್ತೆ ಬಹಳ ಸಿಮಿಲರ್, ತುಂಬಾ ಸಿಮಿಲರ್ ಇರುತ್ತೆ. ಸೊ ಜಾಸ್ತಿ ಡಿಫ್ರೆನ್ಶಿಯೇಟ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಟ್ರಾನ್ಸ್ಫರ್ಸ್ ಅಂತ ಕರಿತೀವಿ. ಸೊ ಇದು ಏನಿರುತ್ತೆ, ಹಾರಿಜಾಂಟಲ್ ಲೈನ್ ಇರುತ್ತೆ. ಒಂದು ಡಿಪಾರ್ಟ್ಮೆಂಟ್ ಇಂದ ಏನ್ ಮಾಡ್ತಾರೆ, ಎಕ್ಸೆಸ್ ಇರೋ ಡಿಪಾರ್ಟ್ಮೆಂಟ್ ಇಂದ ಏನ್ ಮಾಡ್ತಾರೆ, ಎಲ್ಲಿ ಶಾರ್ಟೇಜ್ ಇದೆ ಆ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ, ಎಂಪ್ಲಾಯೀಸ್ ಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ನಾವು ಟ್ರಾನ್ಸ್ಫರ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಪ್ರಮೋಷನ್ ಬರುತ್ತೆ. ಪ್ರಮೋಷನ್ಸ್ ಅಂತ ಬರುತ್ತೆ. ಸೊ ಮೊದಲನೇದು ಟ್ರಾನ್ಸ್ಫರ್ಸ್ ಅಂತ ಬರುತ್ತೆ, ಸೆಕೆಂಡ್ ಒನ್ ಪ್ರಮೋಷನ್ ಅಂತ ಬರುತ್ತೆ. ಸೊ ಪ್ರಮೋಷನ್ ಅಂದ್ರೆ ಏನು, ಸೊ ಪ್ರಮೋಷನ್ ಅಂದ್ರೆ ಅಂದ್ರೆ ಸೊ ಕೇಳಿರ್ತಾರೆ. ಸೊ ಏನ್ ಮಾಡ್ತಾರೆ, ಪ್ರಮೋಷನ್ ಅಂದ್ರೆ ಒಂದು ಜಾಬ್ ಇಂದ ಹೈಯರ್ ಜಾಬ್ ಏನ್ ಮಾಡ್ತಾರೆ, ಅವರನ್ನ ಶಿಫ್ಟ್ ಮಾಡ್ತಾರೆ, ಅವ್ರಿಗೆ ಪ್ರಮೋಷನ್ ಅನ್ನ ಕೊಡ್ತಾರೆ. ಸೊ ಅದಕ್ಕೆ ನಾವು ಪ್ರಮೋಷನ್ ಅಂತ ಕರಿತೇವೆ. ಒಬ್ಬ ಸುಪೀರಿಯರ್ ಇರ್ತಾನೆ, ಸೊ ಸಬಾರ್ಡಿನೇಟ್. ಸೊ ಅವನ್ನ ಏನ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಆದ್ಮೇಲೆ, ಸೊ ಅವನಿಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಏನ್ ಮಾಡ್ತಾರೆ, ಅವನನ್ನ ಮ್ಯಾನೇಜರ್ ಆಗಿ ಮಾಡ್ತಾರೆ. ಸೊ ಅವನು ಬಿ ಅಂತ ಅನ್ಕೊಳ್ಳಿ, ಸೊ ಎ ಅನ್ನೋದು ಮ್ಯಾನೇಜರ್ ಅಂತ ಅನ್ಕೊಳ್ಳಿ. ಸೊ ಅವನನ್ನ ಏನ್ ಮಾಡ್ತಾರೆ, ಅವನಿಗೆ ಎಕ್ಸ್ಪೀರಿಯನ್ಸ್ ಆದಾಗ ಏನ್ ಮಾಡ್ತಾರೆ, ಅವನನ್ನ ಇನ್ನೂ ಸುಪೀರಿಯರ್ ಜಾಬ್ಗೆ, ಹೈಯರ್ ಪೊಸಿಷನ್ಗೆ ಏನ್ ಮಾಡ್ತಾರೆ, ಅವನನ್ನ ಪ್ರಮೋಟ್ ಮಾಡ್ತಾರೆ, ಪ್ರಮೋಷನ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಅವನ ಜಾಬ್ ಏನಾಗುತ್ತೆ, ಸೊ ಅವನಿರೋ ಪೊಸಿಷನ್ ಗಿಂತ ಏನಾಗುತ್ತೆ, ಹೈಯರ್ ಜಾಬ್ ಸಿಕ್ಕಾಗ ಏನಾಗುತ್ತೆ, ಸ್ಯಾಲರಿ ಹೈಕ್ ಆಗುತ್ತೆ, ಇನ್ಸೆಂಟಿವ್ಸ್ ಬರ್ತಾವೆ, ಫೆಸಿಲಿಟೀಸ್ ಜಾಸ್ತಿ ಆಗ್ತವೆ. ಹಾಗೆ ಏನಾಗುತ್ತೆ, ಅವನ ಕೆಲಸ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದು ಕೂಡ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ಮೊದಲಿಗೆ ಕಡಿಮೆ ವರ್ಕ್ ಇತ್ತು, ಸ್ಯಾಲರಿ ಕಡಿಮೆ ಇತ್ತು. ಸೊ ಈಗ ಏನಿತ್ತು, ಮ್ಯಾನೇಜರ್ ಆದ, ಸೊ ಜಾಸ್ತಿ ಆಯಿತು, ಕೆಲಸ ಜಾಸ್ತಿ ಆಯಿತು, ಅದೇ ರೀತಿ ಅವನ ಸ್ಯಾಲರಿ ಕೂಡ ಏನಿತ್ತು ಹೈ. ಸೊ ಇದು ಯಾವಾಗಲೂ ಏನಿರುತ್ತೆ, ವರ್ಟಿಕಲ್ ಇರುತ್ತೆ. ಸೊ ಪ್ರಮೋಷನ್ ಏನಿರುತ್ತೆ, ಇದು ವರ್ಟಿಕಲ್ ಇರುತ್ತೆ, ಲಂಬಾತ್ಮಕ ಇರುತ್ತೆ. ಸೊ ಈ ತರ ಏನ್ ಮಾಡ್ತಾರೆ, ಪ್ರಮೋಷನ್ಸ್ ಅನ್ನ ಮಾಡ್ತಾರೆ. ಸೊ ಕಂಪನಿಯಲ್ಲಿ ಪ್ರಮೋಷನ್ಸ್ ಯಾಕೆ ಮಾಡ್ತಾರೆ, ಫಿಲ್ಲಿಂಗ್ ದ ಹೈಯರ್ ಜಾಬ್ಸ್. ಸೊ ನಿಮಗೆ ಶಾರ್ಟೇಜ್ ಇದೆ, ಸೊ ಮ್ಯಾನೇಜರ್ಸ್ಗಳು ಶಾರ್ಟೇಜ್ ಇದೆ. ಸೊ ಆಗ ಏನ್ ಮಾಡ್ತಾರೆ, ಹೊಸ ವ್ಯಕ್ತಿಯನ್ನು ಕರೆದುಕೊಳ್ಳೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಅಲ್ಲಿಯೇ ಇರೋ ವ್ಯಕ್ತಿಗಳನ್ನ ಸೂಪರ್ವೈಸರ್ಸ್ ಏನ್ ಮಾಡ್ತಾರೆ, ಅಲ್ಲಿ ಅವನ ಕೆಪಾಸಿಟಿಯನ್ನು ನೋಡಿ, ಎಬಿಲಿಟಿಯನ್ನು ನೋಡಿ ಏನ್ ಮಾಡ್ತಾರೆ, ಸೊ ಅವನು ಮ್ಯಾನೇಜರ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವ್ನು ಏನ್ ಮಾಡ್ತಾರೆ, ಅಲ್ಲಿ ಈಸಿಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಥವಾ ಪ್ರಮೋಷನ್ಸ್ ಅನ್ನ ಏನ್ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಸೊ ಇದು ಸೆಕೆಂಡ್. ಸೊ ಮೊದಲಿಗೆ ಏನ್ ನೋಡಿದ್ವಿ, ಟ್ರಾನ್ಸ್ಫರ್ಸ್ ಅನ್ನ ನೋಡಿದ್ವಿ. ಎರಡನೇದೇನು
ಪ್ರಮೋಷನ್ಸ್. ಸೊ ಇವಿಷ್ಟು ಇಂಟರ್ನಲ್ ಸೋರ್ಸ್ ಅಲ್ಲಿ ಬರ್ತವೆ. ಸೊ ಈಗ ನಾವು ಏನ್ ಮಾಡ್ತೀವಿ, ಎಕ್ಸ್ಟರ್ನಲ್ ಸೋರ್ಸಸ್ಗೆ ಹೋಗ್ತೀವಿ. ಸೊ ಇಂಟರ್ನಲ್ ಸೋರ್ಸ್ ಅಲ್ಲಿ ಎರಡೇ ಬರ್ತವೆ, ಎರಡೇ ಟೈಪ್ಸ್ ಬರ್ತವೆ. ಎಕ್ಸ್ಟರ್ನಲ್ ಸೋರ್ಸ್ ಅಲ್ಲಿ ತುಂಬಾ ಬರ್ತವೆ. ಸೆಕೆಂಡ್ ಒನ್ ಎಕ್ಸ್ಟರ್ನಲ್ ಸೋರ್ಸಸ್. ಸೊ ಎಕ್ಸ್ಟರ್ನಲ್ ಸೋರ್ಸಸ್ ಅಂದ್ರೆ ಏನು ಅಂತ ಹೇಳಿದೀನಿ. ಇದು ಏನಿರುತ್ತೆ, ಔಟ್ಸೈಡ್ ಆರ್ಗನೈಸೇಷನ್, ನಮ್ಮ ಸಂಸ್ಥೆಯ ಹೊರಗಡೆ ಏನಿರ್ತಾರೋ ವ್ಯಕ್ತಿಗಳು ಇರ್ತಾರೋ, ಸೊ ಅವರನ್ನ ನೇಮಕಾತಿ ಮಾಡೋದಕ್ಕೆ ನಾವು ಏನಂತ ಕರಿತೇವೆ, ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಕರಿತೇವೆ. ಸೊ ಆ ತರ ಮಾಡೋದಕ್ಕೆ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಕರಿತೇವೆ. ಸೊ ಇದರಲ್ಲಿ ಮೊದಲನೇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬರುತ್ತೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ಏನಿದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನಿರುತ್ತೆ, ಹೆಸರೇ ಹೇಳುತ್ತೆ ಏನಂತ ಇದೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತಂದ್ರೆ ಸೊ ನೇರವಾಗಿ ಏನು ಮಾಡ್ತಾರೆ, ನೇಮಕಾತಿಯನ್ನು ಮಾಡ್ತಾರೆ. ಹೇಗೆ ನೇರವಾಗಿ ನೇಮಕಾತಿ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಕಂಪನಿಯಲ್ಲಿ ಆರ್ಗನೈಸೇಷನ್ ಅಲ್ಲಿ ಏನ್ ಮಾಡ್ತಾರೆ, ನೋಟಿಸ್ ಅನ್ನ ಹಾಕ್ತಾರೆ. ಸೊ ನೋಟಿಸ್ ಬೋರ್ಡ್ ಮೇಲೆ ಏನ್ ಮಾಡ್ತಾರೆ, ಒಂದು ನೋಟಿಸ್ ಅನ್ನ ಹಾಕ್ತಾರೆ. ಸೊ ಏನಂತ ನೋಟಿಸ್ ಹಾಕ್ತಾರೆ, ಇಲ್ಲಿ ವೇಕೆನ್ಸಿ ಇದೆ, ಸೊ ನಮ್ಮ ಕಂಪನಿಯಲ್ಲಿ ವೇಕೆನ್ಸಿ ಇದೆ, ಸೊ ಈ ಡೇಟ್ಗೆ ನಾವು ಜಾಬ್ಸ್ ಗಳನ್ನ ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಜನ ಬೇಕು ಅನ್ನೋದನ್ನ ಏನ್ ಮಾಡ್ತಾರೆ, ಆ ನೋಟಿಸ್ ಅಲ್ಲಿ ಬರ್ದಿರ್ತಾರೆ. ಸೊ ಯೂಶುವಲಿ ಸೊ ಇದನ್ನ ಯಾರಿಗೆ, ಯಾವ ಎಂಪ್ಲಾಯೀಸ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಸೊ ಇದು ಡೈರೆಕ್ಟ್ ಲೇಬರ್ಸ್ ಏನಿರ್ತಾರೋ ಅಥವಾ ಕ್ಯಾಶುವಲ್ ವರ್ಕರ್ಸ್ ಅಂತ ಕರೀತಾರೆ. ಸೊ ಕ್ಯಾಶುವಲ್ ವರ್ಕರ್ಸ್ ಏನಿರ್ತಾರೋ ಅವರು ಅನ್ಸ್ಕಿಲ್ಡ್ ಇರ್ತಾರೆ, ಸೊ ಅವರಿಗೆ ನಾಲೆಜ್ ಇರೋದಿಲ್ಲ. ಸೊ ಅಂತವ್ರನ್ನ ಏನ್ ಮಾಡ್ತಾರೆ, ಇಲ್ಲಿ ತಗೊಳ್ಳೋಕೆ ಏನ್ ಮಾಡುತ್ತೆ, ಡೈರೆಕ್ಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ಚೀಪೆಸ್ಟ್ ಮೆಥಡ್ ಆಗಿದೆ. ಸೊ ಇಲ್ಲಿ ನಾವು ಜಾಸ್ತಿ ದುಡ್ಡನ್ನು ಖರ್ಚು ಮಾಡೋದಿಲ್ಲ. ಸೊ ಡೈರೆಕ್ಟ್ ಆಗಿ ನಾವು ನೋಟಿಸ್ ಅನ್ನು ಹಾಕ್ತೀವಿ. ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಎಂಪ್ಲಾಯೀಸ್ಗಳು ಅಥವಾ ಲೇಬರ್ಸ್ಗಳು ಏನ್ ಮಾಡ್ತಾರೆ, ಅಲ್ಲಿ ಬಂದು ಜಾಬ್ ಪಡೆದುಕೊಳ್ತಾರೆ. ಸೊ ಇದರಲ್ಲಿ ಒಂದಿಷ್ಟು ಇದಕ್ಕೆ ಕ್ಯಾಶುವಲ್ ವರ್ಕರ್ಸ್ಗಳಿಗೆ ನಾವು ಬದ್ಲಿ ವರ್ಕರ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ಬದ್ಲಿ ವರ್ಕರ್ಸ್ ಅಂತ ಕರೀತಾರೆ. ಸೊ ಅವರು ಏನಿರ್ತಾರೆ, ಅನ್ಸ್ಕಿಲ್ಡ್ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಅವರಿಗೆ ನಾವು ಏನ್ ಮಾಡ್ತೀವಿ, ಡೈಲಿ ವೇಜಸ್ ಅನ್ನ ಪೇಮೆಂಟ್ ಮಾಡ್ತೀವಿ. ಸೊ ಈ ಸ್ಯಾಲರಿ ಅವ್ರಿಗೆ ಸ್ಯಾಲರಿ ಅನ್ನು ಕೊಡೋದಿಲ್ಲ, ಅದ್ರ ಬದಲು ಏನ್ ಮಾಡ್ತೀವಿ, ಅವ್ರಿಗೆ ಡೈಲಿ ವೇಜಸ್ ಅನ್ನ ಕೊಡ್ತಾ ಇರ್ತೇವೆ. ಸೊ ಅಂತ ವರ್ಕರ್ಸ್ ಗಳನ್ನ ಏನ್ ಮಾಡ್ತೀವಿ, ನಾವು ಅವ್ರನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಏನ್ ಮಾಡ್ತೀವಿ, ಈ ಮೆಥಡ್ ಅನ್ನ ಅವ್ರಿಗೆ ಯೂಸ್ ಮಾಡಿ. ಸೊ ಅವರನ್ನ ತಗೊಳ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಈ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಕ್ಯಾಶುವಲ್ ಕಾಲರ್ಸ್. ಸೆಕೆಂಡ್ ಒನ್ ಕ್ಯಾಶುವಲ್ ಕಾಲರ್ಸ್, ನೇರ ಸ್ವೀಕೃತ ಅರ್ಜಿಗಳು. ಸೊ ಕ್ಯಾಶುವಲ್ ಕಾಲರ್ಸ್ ಬಂದಾಗ ಕಂಪನಿಗೆ ಏನ್ ಮಾಡ್ತಾರೆ, ಎಂಪ್ಲಾಯೀಸ್ಗಳು ಗೊತ್ತಿರ್ತಾರಲ್ಲ ಜಾಬ್ಗೆ, ಸೊ ಅವ್ರು ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಅನ್ನ ಹಾಕಿರ್ತಾರೆ. ತಮ್ಮ ರೆಸ್ಯೂಮ್ ಅನ್ನ ಏನ್ ಮಾಡಿರ್ತಾರೆ, ಕಂಪನೀಸ್ ಗಳಿಗೆ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಸೊ ಯಾವಾಗ ಕೊಟ್ಟಿರ್ತಾರೆ, ಸೊ ಕಂಪನಿ ವೇಕೆನ್ಸಿ ಕರೆದಾಗ ಏನ್ ಮಾಡ್ತಾರೆ, ಅಪ್ಲೈ ಮಾಡಿರ್ತಾರೆ. ಸೊ ಕಂಪನಿ ಏನ್ ಮಾಡುತ್ತೆ, ಅವ್ರು ಎಷ್ಟು ಜನ ಬೇಕೋ ಅಷ್ಟು ಜನ ಮಾತ್ರ ತಗೊಂಡಿರ್ತಾರೆ. ಸೊ ಮಿಕ್ಕ ಇನ್ಫಾರ್ಮೇಶನ್ ಇದೆ, ಬಯೋಡಾಟಾಸ್ ಏನಿದೆ, ರಿಸ್ಯೂಮ್ಸ್ ಅಂತ ಕರೀತಾರೆ. ಸೊ ಅವೇನಿದಾವ, ಸೊ ಅವನ್ನ ಏನ್ ಮಾಡ್ತಾರೆ, ಅವರು ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ. ಸೊ ಯಾಕೆ ಇಟ್ಕೊಳ್ತಾರೆ, ಸೊ ಅವರಿಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗ್ಬೋದೇನೋ ಅಂತ ಏನ್ ಮಾಡಿರ್ತಾರೆ, ಆ ರಿಸ್ಯೂಮ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದನ್ನ ಯಾವಾಗ ಬಳಸ್ತಾರೆ, ಸೊ ಅವ್ರಿಗೆ ವೇಕೆನ್ಸೀಸ್ ಖಾಲಿ ಆದಾಗ, ಸೊ ಅವರ ಕಂಪನಿಯಲ್ಲಿ ವೇಕೆನ್ಸೀಸ್ ಇನ್ನೂ ಜಾಸ್ತಿ ಆದಾಗ, ಎಂಪ್ಲಾಯೀಸ್ ಗಳ ಕೊರತೆ ಇದ್ದಾಗ ಏನ್ ಮಾಡ್ತಾರೆ, ಸೊ ಆ ಅಪ್ಲಿಕೇಶನ್ಸ್ ಗಳನ್ನ, ಆ ರಿಸ್ಯೂಮ್ಸ್ ಗಳನ್ನ ಏನ್ ಮಾಡ್ತಾರೆ, ಈ ಸಮಯದಲ್ಲಿ ಏನ್ ಮಾಡ್ತಾರೆ, ಅವನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ, ಅಲ್ಲಿ ಹೊರಗಡೆ ಹೋಗೋದು ಕಷ್ಟ ಬರೋದು. ಸೊ ಅಲ್ಲಿ ಅವ್ರು ಯಾರು ಏಜೆಂಟ್ಸ್ ಗಳನ್ನ ಹಿಡಿಯೋ ಪರಿಸ್ಥಿತಿ ಬರೋದಿಲ್ಲ. ಏನ್ ಮಾಡ್ತಾರೆ, ಅವ್ರ ಹತ್ರನೇ ಏನಿರುತ್ತೆ, ರೆಸ್ಯೂಮ್ಸ್ ಗಳು ಇರ್ತವೆ. ಸೊ ಅವನ್ನ ಏನ್ ಮಾಡ್ತಾರೆ, ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ನೇಮಕಾತಿಯನ್ನು ಅಲ್ಲಿ ಮಾಡ್ತಾರೆ. ಸೊ ಇದು ಸೆಕೆಂಡ್ ಒನ್. ಸೊ ಇದು ಕೂಡ ಏನಿದೆ,
ಇಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಯಾಕೆ ಕಡಿಮೆ ಆಗುತ್ತೆ? ಅವರಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಇರುತ್ತೆ ಎಂಪ್ಲಾಯೀಸ್ಗಳ ಬಗ್ಗೆ, ಅವರಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅವ್ರ ಕಡೆ ಫಾರ್ಮ್ಸ್ ಇರ್ತವೆ. ಸೊ ಅದನ್ನ ನೋಡ್ಕೊಂಡು ಏನ್ ಮಾಡ್ತಾರೆ, ಅವರ ಕೆಲಸಕ್ಕೆ ಯಾರು ಎಲಿಜಿಬಲ್ ಆಗ್ತಾರೆ, ಸೂಟಬಲ್ ಆಗ್ತಾರೆ, ಸೊ ಅವ್ರನ್ನ ಏನ್ ಮಾಡ್ತಾರೆ, ಅಲ್ಲಿ ರಿಕ್ರೂಟ್ಮೆಂಟ್ ಅನ್ನು ಮಾಡ್ಕೊಳ್ತಾರೆ. ಸೊ ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್. ಸೊ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಏನು? ಅಡ್ವರ್ಟೈಸ್ಮೆಂಟ್ ಅಂದ್ರೆ ಜಾಹೀರಾತು. ಸೊ ಯಾವ ತರ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್? ರಿಕ್ರೂಟ್ಮೆಂಟ್ ಮಾಡಬೇಕು ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಯಾವ ತರ ಮಾಡ್ತಾರೆ? ಸೊ ನೀವು ಈಗಾಗಲೇ ನೋಡಿದ್ರು, ನ್ಯೂಸ್ ಪೇಪರ್ ಅಲ್ಲಿ ಏನ್ ಮಾಡಿರ್ತಾರೆ, ಜಾಬ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು, ಆನಂತರ ಜರ್ನಲ್ಸ್ ಸಪರೇಟ್ ಜರ್ನಲ್ ಬರ್ತಾರೆ. ಸೊ ಅದರಲ್ಲೂ ಕೂಡ ಏನ್ ಮಾಡ್ತಾರೆ, ನಮಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಜಾಬ್ ಬಗ್ಗೆ ಏನ್ ಮಾಡ್ತಾರೆ, ಯಾವ ಕಂಪನಿಯಲ್ಲಿ ವೇಕೆನ್ಸಿ ಇದಾವೆ, ಸೊ ಅವ್ರು ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಪೇಪರ್ ಅಲ್ಲಿ ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಸೊ ನಮ್ಮ ಕಂಪನಿಗೆ ಇಷ್ಟು ಜಾಬ್ ಇದಾವೆ, ಇದಕ್ಕೆ ಕ್ವಾಲಿಫಿಕೇಶನ್ ಈ ತರ ಇದೆ, ಆನಂತರ ಈ ಡೇಟ್ಗೆ ನಾವು ಇಂಟರ್ವ್ಯೂಸ್ ಅನ್ನು ಮಾಡ್ತಾ ಇದ್ದೀವಿ ಅಂತ ಏನ್ ಮಾಡ್ತಾರೆ, ಅಲ್ಲಿ ಹೇಳ್ತಾರೆ. ಸೊ ಈ ತರ ಮಾಡೋದಕ್ಕೆ, ಸೊ ಈ ತರ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ನಾವು, ಒಂದಿಷ್ಟು ಅಮೌಂಟ್ ಅನ್ನು ಖರ್ಚು ಮಾಡಬೇಕು. ಸೊ ಇದು ಕಂಪೇರ್ ಮಾಡಿದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಹಾಗೆ ಕ್ಯಾಶುವಲ್ ಕಾಲರ್ಸ್, ಸೊ ಇವೆರಡು ಕಂಪೇರ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕಾಸ್ಟ್ ಏನಾಗುತ್ತೆ, ವೆಚ್ಚ ಏನಾಗುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಒಂದು ಬೆನಿಫಿಟ್ ಕೂಡ ಇದೆ. ಸೊ ಏನಾಗುತ್ತೆ, ನ್ಯೂಸ್ ಪೇಪರ್ನ ಜಾಸ್ತಿ ಜನ ನೋಡ್ತಾರೆ, ಸೊ ನೋಡ್ತಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಜಾಸ್ತಿ ಜನ ಅಪ್ಲಿಕೆಂಟ್ಸ್ ಬರ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, ಜಾಸ್ತಿ ಜನ ಇರ್ತಾರೆ, ಅಪ್ಲಿಕೆಂಟ್ಸ್ ಬರ್ತಾ ಇರ್ತಾರೆ. ಆ ನಂತರ ನಾವೇನ್ ಮಾಡ್ಬೋದು, ನಮಗೆ ಯಾರು ಬೇಕು, ಸೊ ಜಾಸ್ತಿ ಜನ ಬಂದ್ರೆ ನಮ್ಗೆ ಏನಾಗುತ್ತೆ, ಚಾಯ್ಸಸ್ಗಳು ಜಾಸ್ತಿ ಬರ್ತವೆ. ಸೊ ಅವಾಗ ನಾವೇನ್ ಮಾಡ್ಬೋದು, ನಮ್ಗೆ ಯಾರು ಬೇಕು, ಆ ಕೆಲಸಕ್ಕೆ ಯಾರು ಸೂಕ್ತ ಅನಿಸ್ತಾರ, ಸೊ ಅವರನ್ನ ನಾವು ಚೂಸ್ ಮಾಡ್ಕೊಳ್ಬೋದು. ಸೊ ಇದರದ್ದು ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನ್ಯೂಸ್ ಪೇಪರ್ ಅಲ್ಲಿ ಆಡ್ ಕೊಟ್ಟರೆ ಏನಾಗುತ್ತೆ, ಅಪ್ಲಿಕೆಂಟ್ಸ್ ಏನೋ ಬರ್ತಾರೆ, ಆದ್ರೆ ಏನಾಗುತ್ತೆ, ಒಂದಿಷ್ಟು ಅನ್ಕ್ವಾಲಿಫೈಡ್ ಪರ್ಸನ್ಸ್ ಕೂಡ ಇರ್ತಾರೆ. ಸೊ ಅವರು ಕೂಡ ಅಪ್ಲೈ ಮಾಡ್ತಾರೆ. ಸೊ ಅವಾಗ ನಮ್ಗೆ ಏನಾಗುತ್ತೆ, ಅದರಲ್ಲಿ ಚೂಸ್ ಮಾಡೋದಕ್ಕೆ ಏನಾಗುತ್ತೆ, ನಮಗೆ ತುಂಬಾ ಸಮಯ ಬೇಕಾಗುತ್ತೆ, ಚಾಯ್ಸಸ್ ಮಾಡೋದಕ್ಕೆ ಆಗೋದು. ಸೊ ನಾವು ಕರೆದಿರೋ ಪೋಸ್ಟ್ ಬೇರೆ ಇರುತ್ತೆ, ಅಪ್ಲಿಕೆಂಟ್ಸೇ ಬೇರೆ ಇರ್ತಾರೆ, ಬೇರೆ ಕ್ವಾಲಿಫಿಕೇಶನ್ ಇರ್ತಾರೆ. ಸೊ ಹಾಗಿದ್ದಾಗ ನಮ್ಗೆ ಏನಾಗುತ್ತೆ, ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕು. ಸೊ ಇದು ಥರ್ಡ್. ಫೋರ್ತ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಉದ್ಯೋಗ ವಿನಿಮಯ ಕೇಂದ್ರ. ಸೊ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಕೇಳಿದರೆ, ಸೊ ಆಫೀಸ್ಗಳು ಇರ್ತವೆ. ಸೊ ಅವ್ರು ಏನ್ ಮಾಡ್ತಾರೆ, ಸೊ ಇದನ್ನ ಯಾರು ರನ್ ಮಾಡ್ತಾರೆ, ಗೌರ್ಮೆಂಟ್ ಇದನ್ನ ರನ್ ಮಾಡ್ತಾ ಇರ್ತಾರೆ. ಸೊ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳು ಇರ್ತವೆ. ಸೊ ಅವರು ಏನ್ ಮಾಡ್ತಾರೆ, ನಮಗೆ ಎಲ್ಲಿ ಜಾಬ್ ರಿಕ್ವೈರ್ಮೆಂಟ್ ಇದೆ, ಸೊ ನಾವು ಯಾವ ಜಾಬ್ ಅನ್ನ ಸೀಕ್ ಮಾಡ್ತಾ ಇದ್ದೀವಿ, ಜಾಬ್ ಸೀಕರ್ಸ್ ಅಂತ ಕರೀತಾರೆ. ಜಾಬ್ ಹುಡುಕೋರ್ಗೆ ಏನಂತ ಕರೀತಾರೆ, ಜಾಬ್ ಸೀಕರ್ಸ್ ಅಂತ ಕರೀತಾರೆ. ಸೊ ಎಲ್ಲಿ ಜಾಬ್ ನಮಗೆ ಅವೈಲೇಬಲ್ ಇದೆ, ಸೊ ಎಲ್ಲಿ ನಮಗೆ ಜಾಬ್ ಸಿಗ್ತಾವೆ, ಸೊ ಆ ಕಂಪನೀಸ್ಗಳಲ್ಲಿ ಏನ್ ಮಾಡ್ತಾರೆ, ನಮಗೆ ಜಾಬ್ಸ್ ಅನ್ನು ಹುಡುಕಿ ಕೊಡ್ತಾರೆ. ನಾವೇನ್ ಮಾಡಬೇಕು, ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬೇಕು. ಎಕ್ಸ್ಚೇಂಜ್ ಏನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಅಂತ ಏನಿರ್ತವೆ, ಸೊ ಅಲ್ಲಿ ನಾವು ಏನ್ ಮಾಡಬೇಕು, ಯಾರು ಜಾಬ್ ಬೇಕು ಅಂತ ಅನ್ಸಿರ್ತದೆ, ಸೊ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಬೇಕು. ಆ ನಂತರ ಏನ್ ಮಾಡ್ತಾರೆ, ಅವರು ಏನ್ ಮಾಡ್ತಾರೆ, ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಎಲ್ಲಿ ಜಾಬ್ಸ್ಗಳು ಇರ್ತಾವೆ, ಎಲ್ಲಿ ಕಾಲ್ ಫಾರ್ಮ್ಸ್ಗಳು ಆಗಿರ್ತವೆ, ಸೊ ಅಲ್ಲಿ ಏನ್ ಮಾಡ್ತಾರೆ, ನಮಗೆ ಹೇಳ್ತಾರೆ, ಡೀಟೇಲ್ಸ್ ಅನ್ನ ಏನ್ ಮಾಡ್ತಾರೆ, ನಮಗೆ ಅವ್ರು ಕೊಡ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, ಅನ್ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ, ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ. ಸೊ ಎಲ್ಲರೂ ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಸೊ ಅವ್ರಿಗೆ ಏನ್ ಮಾಡ್ತಾರೆ, ಇದು ಹೆಲ್ಪ್ ಮಾಡುತ್ತೆ. ಸೊ ಜಾಬ್ಸ್ ಹುಡುಕೋದಕ್ಕೆ ಏನ್ ಮಾಡುತ್ತೆ, ಅವ್ರಿಗೆ ಈಸಿಲಿ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಏನಾಗಿದೆ, ಒಂದಿಷ್ಟು ಕಂಪ್ನಿಗಳು ಏನ್ ಮಾಡಬೇಕು, ಇದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಸೊ ಇದು ಈ ಇನ್ಸ್ಟಿಟ್ಯೂಷನ್ ಅನ್ನು ರನ್ ಮಾಡೋದು ಗೌರ್ಮೆಂಟ್ ಆಗೋದ್ರಿಂದ ಏನ್ ಮಾಡ್ಬೇಕಾಗುತ್ತೆ, ವೇಕೆಂಟ್ ಇರೋದನ್ನ ಏನ್ ಮಾಡಬೇಕು, ಕಂಪನೀಸ್ಗಳು ವೇಕೆಂಟ್ ಇರೋದನ್ನ, ವೇಕೆನ್ಸಿ ಇರೋ ಜಾಬ್ಸ್ ಅನ್ನ ಏನ್ ಮಾಡಬೇಕು, ಒಂದು ನೋಟಿಫಿಕೇಶನ್ ಅವರು ರೆಗ್ಯುಲರ್ ಆಗಿ ಬಿಡ್ತಾ ಇರ್ತಾರೆ. ಸೊ ಆಗಿದ್ರೆ ಮಾತ್ರ ಏನಾಗುತ್ತೆ, ಇಲ್ಲಿ ಅದನ್ನ ಅವ್ರು ಏನ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಇಲ್ದಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಆ ನಂತರ ಏನಿರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಅಪ್ ಟು ಡೇಟ್ ಅಂಡ್ ಮೇಕ್ ಕ್ಯಾಂಡಿಡೇಟ್ ರೆಫರ್ಡ್ ಬೈ ದೆಮ್ ನಾಟ್ ಬಿ ಫೌಂಡ್ ಸೂಟೇಬಲ್. ಸೊ ಇಲ್ಲಿ ಏನಾಗುತ್ತೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ಎಂಪ್ಲಾಯೀಸ್ಗಳು ಏನಿರ್ತಾರೆ, ಸೊ ಯಾರು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ, ಎಕ್ಸ್ಚೇಂಜ್ ಆಫೀಸಲ್ಲಿ ಯಾರು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ, ಸೊ ಅವರು ಏನ್ ಮಾಡೋದಿಲ್ಲ, ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಹುಡುಕ್ತಾ ಇರ್ತಾರೆ, ಮೊದಲಿಗೆ ಕೆಲಸ ಹುಡುಕ್ತಾ
ಕೆಲಸ ಆದ್ಮೇಲೆ ಅವ್ರು ಏನ್ ಮಾಡೋದಿಲ್ಲ, ಅಲ್ಲಿ ಇನ್ಫಾರ್ಮೇ ಮಾಡೋದು, ಅಲ್ಲಿ ಆಫೀಸಲ್ಲಿ ಎಕ್ಸ್ಚೇಂಜ್ ಆಫೀಸಲ್ಲಿ ಅವ್ರು ಇನ್ಫಾರ್ಮೇ ಮಾಡೋದು. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಅಪ್ ಟು ಡೇಟ್ ಇರೋದು. ಸೊ ಯಾವಾಗಲೂ ಅಪ್ಲೈ ಮಾಡಿರ್ತಾರೆ, ಇನ್ನು ಯಾವಾಗಲೂ ಏನ್ ಮಾಡಿರ್ತಾರೆ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಜಾಬ್ ಬಂದಾಗ ಏನಾಗುತ್ತೆ, ಅವ್ರ ಕ್ವಾಲಿಫಿಕೇಶನ್ ಜಾಬ್ ಬಂದಾಗ ಏನಾಗುತ್ತೆ, ಅಲ್ಲಿ ಯಾವುದೇ ಇನ್ಫಾರ್ಮೇಶನ್ ಇರೋದು, ಅವ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ನಮಗೆ ಅಲ್ಲಿ ಕೊಟ್ಟಿರೋದು. ಸೊ ಈ ತರ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಇದು ಫಿಫ್ತ್ ಒನ್, ಪ್ಲೇಸ್ಮೆಂಟ್ ಏಜೆನ್ಸೀಸ್ and management consultants ಇದು ಕೂಡ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸಿಮಿಲರ್ ಆಗಿದೆ. ಸೊ ಆದ್ರೆ ಇದೇನಾಗುತ್ತೆ, ಇದನ್ನ ಯಾರು ರನ್ ಮಾಡ್ತಾರೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿರ್ತಾವ, ಸೊ ಪ್ರೈವೇಟ್ ಕಂಪನೀಸ್ಗಳು ಏನ್ ಮಾಡ್ತಾರೆ, ಇದನ್ನ ರನ್ ಮಾಡ್ತಾ ಇರ್ತಾರೆ. ಸೊ ಇವ್ರ ಕೆಲಸ ಇಷ್ಟೇ, ಏನ್ ಮಾಡ್ತಾರೆ, ಕಂಪನೀಸ್ಗಳಿಗೆ ಏನ್ ಮಾಡ್ತಾರೆ, ಕಂಪನೀಸ್ ಜೊತೆ ಏನ್ ಮಾಡಿರ್ತಾರೆ, ಟೈಅಪ್ ಮಾಡ್ಕೊಂಡಿರ್ತಾರೆ. ಆ ನಂತರ ಏನಿರುತ್ತೆ, ಜಾಸ್ತಿ ಕಾಂಟ್ಯಾಕ್ಟ್ ಇರುತ್ತೆ ಇವರಿಗೆ. ಸೊ ಇವ್ರು ಏನ್ ಮಾಡ್ತಾರೆ, ಯಾವ ಕಂಪನಿಯಲ್ಲಿ ವೇಕೆನ್ಸೀಸ್ ಇದಾವೆ, ಸೊ ಯಾವ ಕಂಪನೀಸ್ಗಳಿಗೆ ಎಂಪ್ಲಾಯೀಸ್ಗಳು ಬೇಕು, ಸೊ ಅದನ್ನ ಏನ್ ಮಾಡ್ತಾ ಇರ್ತಾರೆ, ಅಪ್ಡೇಟ್ ಇರ್ತಾರೆ, ನೋಡ್ತಾ ಇರ್ತಾರೆ. ಸೊ ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಎಂಪ್ಲಾಯೀಸ್ಗಳಿಗೂ ಏನ್ ಮಾಡ್ತಾರೆ, ಜಾಬ್ ಸೀಕರ್ಸ್ ಏನಿರ್ತಾರೆ, ಸೊ ಯಾರಿಗೆ ಜಾಬ್ ಬೇಕು ಅಂತ ಇರ್ತಾರೆ, ಸೊ ಅವ್ರಿಗೆ ಏನ್ ಮಾಡ್ತಾರೆ, ಅವ್ರ ಜೊತೆ ಕೂಡ ಏನ್ ಮಾಡಿರ್ತಾರೆ, ಕಾಂಟ್ಯಾಕ್ಟ್ ಗಳನ್ನ ಇಟ್ಕೊಂಡಿರ್ತಾರೆ. ಹೇಗೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಳ್ತಾರೆ, ಸೊ ಅವರ ರೆಸ್ಯೂಮ್ ಅನ್ನ ಏನ್ ಮಾಡ್ತಾರೆ, ಕಲೆಕ್ಟ್ ಮಾಡಿರ್ತಾರೆ. ಸೊ ಆ ನಂತರ ಏನ್ ಮಾಡ್ತಾರೆ, ಆ ರಿಸಲ್ಟ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಯಾವ ಕಂಪನಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಸೊ ಅವ್ರಿಗೆ ಏನ್ ಮಾಡ್ತಾರೆ, ಅವ್ರು ತುಂಬಾ ಪ್ರೊಫೆಷನಲ್ ಇರ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ಆ ತರ ಆ ಕಂಪನಿಗೆ ಹೋಗೋ ತರ ಏನ್ ಮಾಡ್ತಾರೆ, ಟ್ರೈನಿಂಗ್ಸ್ ಅನ್ನ ಕೊಟ್ಟು ಏನ್ ಮಾಡ್ತಾರೆ, ಅವ್ರನ್ನ ಅಲ್ಲಿ ಕಳಿಸ್ತಾರೆ. ರಿಕ್ರೂಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಸಹಾಯವನ್ನು ಮಾಡ್ತಾರೆ. ಸೊ ಇವರು ಏನ್ ಮಾಡ್ತಾರೆ, ಯೂಶುವಲಿ ಫೀಸಸ್ ಏನ್ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ಫೀಸಸ್ ಏನ್ ಮಾಡ್ತಾರೆ, ಇವರು ಚಾರ್ಜ್ ಮಾಡ್ತಾರೆ. ಸೊ ತುಂಬಾ ಜನ ನೋಡಿರ್ಬೋದು, ಸೊ ತುಂಬಾ ಕಂಪನೀಸ್ ಇದ್ದಾವೆ. ಸೊ ಇವರು ಏನ್ ಮಾಡ್ತಾರೆ, ಇವರಿಂದ ಬೆನಿಫಿಟ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಚಲೋ ಒಳ್ಳೆ ಕಂಪನೀಸ್ಗಳಿಗೆ ನಾವು ಏನ್ ಮಾಡ್ತೀವಿ, ಅಲ್ಲಿ ಅಪ್ಲೈ ಮಾಡಬಹುದು. ಸೊ ಅವ್ರು ಏನ್ ಮಾಡ್ತಾರೆ, ನಿಮಗೆ ಸಹಾಯವನ್ನು ಮಾಡ್ತಾರೆ. ಸೊ ಆ ಕಂಪನೀಸ್ಗಳಿಗೆ ಹೋಗೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಅದೇ ರೀತಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಸೊ ಏನ್ ಮಾಡ್ತಾರೆ ಇವರು ಅಂತಂದ್ರೆ, ಕಂಪನೀಸ್ ಹತ್ರನೂ ಏನ್ ಮಾಡ್ತಾರೆ, ಫೀಸ್ ಅನ್ನು ಚಾರ್ಜ್ ಮಾಡ್ತಾರೆ. ನಮ್ಮ ಹತ್ರನೂ ಏನ್ ಮಾಡ್ತಾರೆ, ಎಂಪ್ಲಾಯೀಸ್ ಸೀಕರ್ಸ್ ಹತ್ರನೂ ಏನ್ ಮಾಡ್ತಾರೆ, ಒಂದಿಷ್ಟು ಫೀಸ್ ಅನ್ನು ಚಾರ್ಜ್ ಮಾಡ್ತಾರೆ. ಆ ನಂತರ ಇನ್ನೊಂದು ಏನು ಕಂಪನೀಸ್ಗೆ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಸೊ ಇವರು ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಎಂಪ್ಲಾಯೀಸ್ಗಳು ಡೈವರ್ಟ್ ಆಗ್ತಾರೆ. ಸೊ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಎಂಪ್ಲಾಯಿ. ಸೊ ಅವರಿಗೆ ಏನ್ ಮಾಡ್ತಾರೆ, ಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಡೈವರ್ಟ್ ಮಾಡ್ತಾರೆ. ಸೊ ಏನ್ ಮಾಡ್ತಾರೆ, ಬೇರೆ ಕಂಪನೀಸ್ಗೆ ನಿಮಗೆ ಹೈಯರ್ ಪೊಸಿಷನ್ ಇದೆ, ಇನ್ನೂ ಚಲೋ ಕಂಪನಿ ಸ್ಯಾಲರಿ ಜಾಸ್ತಿ ಕೊಡಿಸ್ತೀವಿ ಅಂತ ಏನ್ ಮಾಡ್ತಾರೆ, ಅವ್ರಿಗೆ ಹೇಳ್ತಾರೆ. ಸೊ ಆಗ ಏನಾಗುತ್ತೆ, ಎಂಪ್ಲಾಯೀಸ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರು ಕೂಡ ಏನಾಗುತ್ತೆ, ಅವರು ಬಿಟ್ಟು ಏನ್ ಮಾಡ್ತಾರೆ, ಬೇರೆ ಕಂಪನೀಸ್ಗೆ ಶಿಫ್ಟ್ ಆಗ್ತಾರೆ. ಸೊ ಆ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಸಿಕ್ಸ್ತ್ ಮಂತ್, ಕ್ಯಾಂಪಸ್ ರಿಕ್ರೂಟ್. 6 month ಕ್ಯಾಂಪಸ್ ರಿಕ್ರೂಟ್. ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ಕೇಳಿದ್ರೆ, ಸೊ ಏನ್ ಮಾಡ್ತಾರೆ, ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳ್ತಾರೆ. ಸೊ ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಗಳ ಹತ್ರ ಹೋಗಿ, ಸೊ ಅಂದ್ರೆ ಯೂನಿವರ್ಸಿಟೀಸ್ ಕಾಲೇಜಸ್ ಏನಿರ್ತವೆ, ಸೊ ಅಲ್ಲಿಯೇ ಹೋಗಿ ಏನ್ ಮಾಡ್ತಾರೆ, ಕಂಪನೀಸ್ಗಳು ಡೈರೆಕ್ಟ್ ಆಗಿ ಯೂನಿವರ್ಸಿಟೀಸ್ ಅಥವಾ ಕಾಲೇಜಸ್ಗೆ ಹೋಗಿ ಏನ್ ಮಾಡ್ತಾರೆ, ರಿಕ್ರೂಟ್ಮೆಂಟ್ ಅನ್ನು ಮಾಡ್ಕೊಡ್ತಾರೆ. ಸೊ ಹೀಗೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಕಾಲೇಜಸ್ ಅಥವಾ ಯೂನಿವರ್ಸಿಟಿಗೆ ಹೋದಾಗ ಏನಾಗುತ್ತೆ, ಸ್ಟೂಡೆಂಟ್ಸ್ಗಳು ಸಿಗ್ತಾರೆ. ಸೊ ಸಿಮಿಲರ್ ಎಜುಕೇಟೆಡ್ ಸ್ಟೂಡೆಂಟ್ಸ್ಗಳು ಸಿಗ್ತಾರೆ, ಕ್ವಾಲಿಫೈಡ್ ಇರ್ತಾರೆ. ಸೊ ಯೂಶುವಲಿ ಇದನ್ನ ಏನ್ ಮಾಡ್ತಾರೆ, ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಟೆಕ್ನಿಕಲ್ ಕಾಲೇಜಸ್ ಟೆಕ್ನಾಲಜಿ ಇದ್ದಾಗ, ಸೊ ಆ ತರ ಕಂಪನೀಸ್ ಟೆಕ್ನಾಲಜಿಕಲ್ ಕಂಪನೀಸ್ ಇದ್ದಾಗ ಏನ್ ಮಾಡ್ತಾರೆ, ಸೊ ಇವನ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಏನಾಗ್ತಾರೆ, ಅವ್ರಿಗೆ ಕ್ವಾಲಿಫೈಡ್ ಪರ್ಸನ್ಸ್ಗಳು ಸಿಗ್ತಾರೆ. ಸೊ ಎಲ್ಲಾರು ಏನಿರ್ತಾರೆ, ಸ್ಕಿಲ್ಡ್ ಇರ್ತಾರೆ. ಸೊ ಒಂದೇ ತರಹದ ಎಂಪ್ಲಾಯ್ಸ್ಗಳು ಸಿಗ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಅವರು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅನ್ನು ಮಾಡ್ತಾರೆ. ಸೊ ಇದು ಕೂಡ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಲೆಸ್ ಕಾಸ್ಟ್ಲಿ ಆಗುತ್ತೆ. ಸೊ ಅವ್ರಿಗೆ ಒಂದೇ ಕಡೆ ಏನಾಗ್ತಾರೆ, ತುಂಬಾ ಜನ ಎಂಪ್ಲಾಯ್ಸ್ಗಳು ಏನಿರ್ತಾರೆ ಅವರ ಕಂಪನಿಗೆ ಸಿಗ್ತಾರೆ. ನೆಕ್ಸ್ಟ್ ಒನ್, 7th one, recommendation of employees. Recommendation of employees. Recommendation ಅಂತ ಕೇಳಿದ್ರೆ, ಸೊ
ಏನ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ, ರೆಫರ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಎಂಪ್ಲಾಯೀಸ್ ವರ್ಕಿಂಗ್ ಎಂಪ್ಲಾಯೀಸ್. ಸೊ ಈಗ ಯಾವುದೋ ಒಂದು ಕಂಪನಿ ಇರುತ್ತೆ, ಸೊ ಟಾಟಾ ಕಂಪನಿ ಅಂತ ತಗೊಳ್ಳಿ. ಸೊ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಒಬ್ಬ ಎಂಪ್ಲಾಯಿ. ಸೊ ಅವನ ರಿಲೇಟಿವ್ಸ್ ಅನ್ನ ಅಥವಾ ಅವನ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರನ್ನ ಏನ್ ಮಾಡ್ತಾನೆ, ಅವನು ರೆಕಮೆಂಡ್ ಅನ್ನ ಮಾಡ್ತಾನೆ, ರೆಫರೆನ್ಸ್ ಅನ್ನ ಮಾಡ್ತಾನೆ. ಸೊ ಯಾರೋ ಒಬ್ರು ಇರ್ತಾರೆ, ಸೊ ಅವ್ರು ಕೆಲಸ ಮಾಡ್ತಿರೋದಿಲ್ಲ, ಸೊ ಅವರನ್ನ ಅವ್ನ ಬಗ್ಗೆ ಗೊತ್ತಿರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ನಮ್ಮ ಕಂಪನಿಯಲ್ಲಿ ವೇಕೆನ್ಸಿ ಇದೆ, ಇನ್ನು ಅಪ್ಲೈ ಮಾಡೋದು ನಾನು ರೆಫರ್ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ, ಆ ತರ ರೆಫರೆನ್ಸ್ ಮಾಡಿ ಏನ್ ಮಾಡ್ತಾರೆ, ಎಂಪ್ಲಾಯೀಸ್ ಗಳನ್ನ ರಿಕ್ರೂಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ರೆಕಮೆಂಡೇಶನ್ ಆಫ್ ಎಂಪ್ಲಾಯೀಸ್. ಸೊ ಏನ್ ಮಾಡ್ತಾರೆ, ಎಂಪ್ಲಾಯೀಸ್, ಸೊ ಅದೇ ಕಂಪನಿಯ ಎಂಪ್ಲಾಯೀಸ್ ಏನ್ ಮಾಡ್ತಾರೆ, ಅವ್ರಿಗೆ ಪರಿಚಯ ಇರೋರನ್ನ ಏನ್ ಮಾಡ್ತಾರೆ, ಅಲ್ಲಿ ರೆಫರ್ ಮಾಡಿ ಏನ್ ಮಾಡ್ತಾರೆ, ಆ ಕಂಪನೀಸ್ಗೆ ಏನ್ ಮಾಡ್ತಾರೆ, ತಗೊಳ್ಳೋ ಹಾಗೆ ಮಾಡ್ತಾರೆ. ಸೊ ಅದಕ್ಕೆ ನಾವು ಅಂತ ಕರಿತೀವಿ, ರೆಕಮೆಂಡೇಶನ್ ಆಫ್ ಎಂಪ್ಲಾಯೀಸ್ ಅಂತ ಕರಿತೀವಿ. ಸೊ ಅವರಿಗೆ ಸೇಫ್ ಅಂತ ಅನ್ಸುತ್ತೆ. ಯಾಕೆ ಸೇಫ್ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಎಂಪ್ಲಾಯೀಸ್ ಗಳು ಏನಿರ್ತಾರೆ, ಸೊ ಅವರ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರೋ ಎಂಪ್ಲಾಯೀಸ್ ಗಳು ರೆಫರ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ಅವ್ರಿಗೆ ತುಂಬಾ ಜಾಸ್ತಿ ಗೊತ್ತಿರುತ್ತೆ ಅಂತ ಏನ್ ಮಾಡ್ತಾರೆ, ಅವ್ರನ್ನ ಈಸಿಲಿ ಏನ್ ಮಾಡ್ತಾರೆ, ಅಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಸೊ ಇದು ಏನು 7th ರೆಕಮೆಂಡೇಶನ್ ಆಫ್ ಎಂಪ್ಲಾಯೀಸ್. 8th one labor contract. Labor contractors. So labor contractors ಅಂದ್ರೆ ಯಾರು? ಸೊ ಕಾಂಟ್ರಾಕ್ಟರ್ ಅಂದ್ರೆ ಯಾರು? ಸೊ ಕಾಂಟ್ರಾಕ್ಟ್ ಅನ್ನು ತಗೊಳ್ಳೋರಿಗೆ ಏನಂತ ಕರಿತೀವಿ ನಾವು, ಕಾಂಟ್ರಾಕ್ಟರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಂತಂದ್ರೆ ಲೇಬರ್ ಕಾಂಟ್ರಾಕ್ಟರ್ಸ್ ಅಂತ ಇದೆ. ಸೊ ಲೇಬರ್ ಕಾಂಟ್ರಾಕ್ಟರ್ ಅಂದ್ರೆ ಯಾರು? ಲೇಬರ್ಸ್ ಗಳನ್ನ, ಸೊ ಒಂದಿಷ್ಟು ಜನ ಏನ್ ಮಾಡ್ತಾನೆ, ಅವ್ನು ಕಾಂಟ್ರಾಕ್ಟ್ ಏನ್ ಮಾಡ್ತಾನೆ, ತಗೊಂಡಿರ್ತಾನೆ. ಸೊ ಅವರನ್ನ ಏನ್ ಮಾಡ್ತಾನೆ, ಸೊ ಅವನ ಕಡೆ ಏನಿರ್ತಾರೆ, ಲೇಬರ್ಸ್ ಗಳು ಜಾಸ್ತಿ ಇರ್ತಾರೆ. ಕಾಂಟ್ರಾಕ್ಟ್ ಹತ್ರ ಏನಿರ್ತಾರೆ, ಲೇಬರ್ಸ್ ಗಳು ಜಾಸ್ತಿ ಇರ್ತಾರೆ. ಯೂಶುವಲಿ ಏನಾಗುತ್ತೆ, ಕಂಪನೀಸ್ ಗಳಿಗೆ, ಆರ್ಗನೈಸೇಷನ್ ಗಳಿಗೆ ಏನಾಗ್ತವೆ, ಇಮಿಡಿಯೇಟ್ ಪೋಸ್ಟ್ಗಳಿಗೆ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದಾಗ, ಎಂಪ್ಲಾಯೀಸ್ ಗಳ ರಿಕ್ವೈರ್ಮೆಂಟ್ ಇದ್ದಾಗ, ವರ್ಕರ್ಸ್ ಗಳ ರಿಕ್ವೈರ್ಮೆಂಟ್ ಇದ್ದಾಗ ಏನ್ ಮಾಡ್ತಾರೆ, ಈ ಕಾಂಟ್ರಾಕ್ಟರ್ಸ್ ಗಳಿಗೆ ಏನ್ ಮಾಡ್ತಾರೆ, ಅವರು ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಮಾಡ್ತಾರೆ. ಸೊ ಕಾಂಟ್ರಾಕ್ಟರ್ಸ್ ಗಳು ಏನ್ ಮಾಡ್ತಾರೆ, ಅವ್ರ ಜಾಸ್ತಿ ಲೇಬರ್ಸ್ ಇರ್ತವೆ. ಸೊ ಎಷ್ಟು ಜನ ಲೇಬರ್ಸ್ ಬೇಕು ಅಷ್ಟು ಜನ ಲೇಬರ್ಸ್ ಏನ್ ಮಾಡ್ತಾರೆ, ಅವರು ಒಟ್ಟಿಗೆ ಏನ್ ಮಾಡ್ತಾರೆ, ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡ್ತಾರೆ. ಸೊ ಈ ತರ ಏನಿರುತ್ತೆ, ಕಾಂಟ್ರಾಕ್ಟರ್ಸ್ ಇರ್ತಾರೆ. ಸೊ ಇದನ್ನ ನೀವು ಒಳ್ಳೊಳ್ಳೆ ಕಂಪನೀಸ್ ಗಳಲ್ಲಿ ನೋಡಬಹುದು. ಸೊ ಟಾಟಾ ಕಂಪನೀಸ್ ಅಲ್ಲೂ ಏನಿದ್ದಾರೆ, ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯೀಸ್ ಇರ್ತಾರೆ, ಸೊ ಲೇಬರ್ಸ್ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಕಾಂಟ್ರಾಕ್ಟ್ ಮುಖಾಂತರ ಏನ್ ಮಾಡಿರ್ತಾರೆ, ಆ ಕಂಪನಿಗೆ ಜಾಯ್ನ್ ಆಗಿರ್ತಾರೆ. ಸೊ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಸೊ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಕಾಂಟ್ರಾಕ್ಟರ್ ಬೈ ಚಾನ್ಸ್ ಕಾಂಟ್ರಾಕ್ಟರ್ ಕಂಪನಿಯಿಂದ ಬಿಟ್ಟು ಹೋಗ್ಬೇಕು ಅಂತ ಬಯಸಿದ್ರೆ ಏನಾಗುತ್ತೆ, ಅವ್ರ ಜೊತೆಗೆ ಏನಾಗುತ್ತೆ, ಅವ್ರ ಜೊತೆಗೆ ಬಂದ ಲೇಬರ್ಸ್ ಕೂಡ ಏನಾಗುತ್ತೆ, ಹೋಗ್ತಾರೆ. ಸೊ ಯಾಕೆ ಹಾಗಾಗುತ್ತೆ ಅಂತ ಹೇಳಿದ್ರೆ, ಸೊ ಕಾಂಟ್ರಾಕ್ಟರ್ ಇಂದಾನೆ ಏನಾಗಿರ್ತಾರೆ, ಆ ಲೇಬರ್ಸ್ಗಳು ಕಂಪನೀಸ್ಗೆ ಜಾಯ್ನ್ ಆಗಿರ್ತಾರೆ, ಬಂದಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಆ ಕಾಂಟ್ರಾಕ್ಟರ್ ಇದ್ದಾಗ ಮಾತ್ರ ಏನಾಗ್ತಾರೆ, ಆ ಲೇಬರ್ಸ್ಗಳು ಅಲ್ಲಿ ಇರ್ತಾರೆ. ಸೊ ಇಲ್ಲದೆ ಹೋದಲ್ಲಿ ಏನಾಗುತ್ತೆ, ಆ ಲೇಬರ್ಸ್ ಜೊತೆಗೆ ಕಾಂಟ್ರಾಕ್ಟರ್ ಜೊತೆಗೆ ಏನಾಗ್ತಾರೆ, ಆ ಲೇಬರ್ಸ್ ಕೂಡ ಏನ್ ಮಾಡ್ತಾರೆ, ಅಲ್ಲಿ ತೆಗೆದುಬಿಡ್ತಾರೆ. ಸೊ ಇದು ಏನಾಯ್ತು, ಲೇಬರ್ ಕಾಂಟ್ರಾಕ್ಟರ್ಸ್. ನೆಕ್ಸ್ಟ್ 9th one, advertising on television. 9th one, advertising on television. ಸೊ ಆಗಲೇ ಹೇಳಿದೆ ಅಡ್ವರ್ಟೈಸಿಂಗ್ ಅಂತ ಹೇಳಿದೆ. ಸೊ ಇಲ್ಲಿ ಏನಿದೆ, ಅಡ್ವರ್ಟೈಸ್ಮೆಂಟ್ ಆನ್ ಟೆಲಿವಿಷನ್ ಅಂತ ಇದೆ. ಸೊ ಟಿವಿಯಲ್ಲಿ, ಟೆಲಿವಿಷನ್, ಸೊ ಟಿವಿಯಲ್ಲಿ ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾರೆ, ಅದರ ಕ್ವಾಲಿಫಿಕೇಶನ್ ಅನ್ನ ಹಾಕಿರ್ತಾರೆ, ಸ್ಯಾಲರಿ ರೇಂಜ್ ಕೊಟ್ಟಿರ್ತಾರೆ. ಸೊ ಈ ತರ ಎಲ್ಲ ಏನ್ ಮಾಡ್ತಾರೆ, ಟಿವಿನಲ್ಲಿ, ಟೆಲಿವಿಷನ್ ಅಲ್ಲಿ ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಡೀಟೇಲ್ ರಿಕ್ವೈರ್ಮೆಂಟ್ ಆಫ್ ಜಾಬ್ ಅಂಡ್ ಕ್ವಾಲಿಫಿಕೇಶನ್ ರಿಕ್ವೈರ್ಡ್ as are published with profile of organization. ಸೊ ಇಲ್ಲಿ ಏನ್ ಮಾಡ್ತಾರೆ, ರಿಕ್ವೈರ್ಮೆಂಟ್ಸ್, ಅವರ ರಿಕ್ವೈರ್ಮೆಂಟ್ಸ್ ಅನ್ನು ಹಾಕಿರ್ತಾರೆ, ಅದರ ಜೊತೆಗೆ ಕಂಪನಿ ಪ್ರೊಫೈಲ್ ಅನ್ನು ಏನ್ ಮಾಡಿರ್ತಾರೆ, ಆರ್ಗನೈಸೇಷನ್ ಯಾವ ಕಂಪನಿ ಜಾಬ್ಸ್ ಗಳು ಇದಾವೆ ಅನ್ನೋದನ್ನ, ಯಾವ ಕಂಪನಿಯ ಜಾಬ್ಸ್ ಗಳು ಇದಾವೆ ಅನ್ನೋದನ್ನ ಏನ್ ಮಾಡ್ತಾರೆ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಏನು, ಅಡ್ವರ್ಟೈಸಿಂಗ್ ಆನ್ ಟೆಲಿವಿಷನ್. ಸೊ ಲಾಸ್ಟ್ ಒನ್ ವೆಬ್ ಪಬ್ಲಿಷಿಂಗ್. ವೆಬ್ ಪಬ್ಲಿಷಿಂಗ್. ಸೊ ವೆಬ್ ಪಬ್ಲಿಷಿಂಗ್ ಅಂತಂದ್ರೆ ಜಾಲತಾಣ ಪ್ರಕಟಣೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ವೆಬ್ ಪಬ್ಲಿಷಿಂಗ್ ಅಂತಂದ್ರೆ ವೆಬ್ಸೈಟ್ ಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ಸೃಷ್ಟಿ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಅದರ ಮುಖಾಂತರ ಏನ್ ಮಾಡ್ತಾರೆ, ವ್ಯಕ್ತಿಗಳನ್ನ ಹುಡುಕ್ತಾ ಇರ್ತಾರೆ. ಸೊ ನೀವು ನೋಡಿರ್ಬೋದು, ಕೇಳಿರ್ಬೋದು, Naukri.com ಅಂತ ಇದೆ, job seekers.com ಅಂತ ಇದೆ.
ಸೊ ಇಲ್ಲಿ ಏನಾಗುತ್ತೆ, ಸೊ ಇವ್ರು ಏನ್ ಮಾಡಿರ್ತಾರೆ, ಪ್ರೊಫೆಷನಲ್ಸ್ ಇರ್ತಾರೆ. ಸೊ ಇವ್ರು ಏನ್ ಮಾಡಿರ್ತಾರೆ, ಇದಕ್ಕೋಸ್ಕರನೇ ಏನ್ ಮಾಡಿರ್ತಾರೆ, ವ್ಯಕ್ತಿಗಳ ರಿಕ್ರೂಟ್ಮೆಂಟ್ಗೋಸ್ಕರನೇ ಏನ್ ಮಾಡಿರ್ತಾರೆ, ಆ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಯಾರಿಗೆ ಜಾಬ್ ಬೇಕಾಗಿದೆ, ಸೊ ಯಾರು ಜಾಬ್ ಕೊಡ್ತಾ ಇದ್ದಾರೆ, ಯಾರು ಜಾಬ್ ಜಾಸ್ತಿ ಪೊಸಿಷನ್ ಅನ್ನ ಬಯಸ್ತಾ ಇದ್ದಾರೆ, ಸೊ ಅಂತ ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ, ಇವರು ಹೆಲ್ಪ್ ಮಾಡ್ತಾರೆ. ಸೊ ಅಪ್ ಟು ಡೇಟ್ ಇರ್ತಾರೆ. ಸೊ ಅವ್ರ ಜೊತೆಗೆ ಏನ್ ಮಾಡಿರ್ತಾರೆ, ಆ ವೆಬ್ಸೈಟ್ ಜೊತೆಗೆ ಏನ್ ಮಾಡಿರ್ತಾರೆ, ಅವರು ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಇರ್ತಾರೆ. ಸೊ ಅದರ ಮೂಲಕ ಏನಾಗುತ್ತೆ, ಇಲ್ಲಿ ಅವರಿಗೆ ಹೊಸ ಕಂಪನಿ, ಯಾವ್ದಾದ್ರು ಕಂಪನಿಯಲ್ಲಿ ವೇಕೆನ್ಸಿ ಇದ್ರೆ ಏನಾಗುತ್ತೆ, ಅವ್ರಿಗೆ ಈಸಿಲಿ ಏನಾಗುತ್ತೆ, ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದು ಏನು ವೆಬ್ ಪಬ್ಲಿಷಿಂಗ್. ಸೊ ಇದರಲ್ಲಿ ಹೇಳ್ತಾರೆ ಇನ್ನೊಂದು ಜಾಬ್. ಸೊ ಇದೆಲ್ಲ ಬೇರೆ ಬೇರೆ ವೆಬ್ಸೈಟ್ಗಳು ಇದಾವೆ. ಸೊ ಇವು ಫೇಮಸ್ ಆಗಿಲ್ಲ. ಸೊ ಇದರಲ್ಲಿ ಸೊ ಈ ತರ ಏನ್ ಮಾಡ್ತಾರೆ, ಪಬ್ಲಿಷಿಂಗ್ ಅನ್ನ ಮಾಡ್ತಾರೆ. ಸೊ ಇವಿಷ್ಟು ಏನಿದಾವೆ ಎಕ್ಸ್ಟರ್ನಲ್ ಸೋರ್ಸಸ್ ಇದಾವೆ. ಸೊ ಮೊದಲಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನು ನೋಡ್ತೀವಿ. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ನೋಟಿಸ್ ಅನ್ನು ಹಾಕ್ತಾರೆ. ನೋಟಿಸ್ ಹಚ್ಚಿ ಏನ್ ಮಾಡ್ತಾರೆ, ಯಾರು ಎಷ್ಟು ಬೇಕಾಗಿದ್ದಾರೆ ಎಂಪ್ಲಾಯ್ಸ್ ಅನ್ನ ಏನ್ ಮಾಡ್ತಾರೆ, ಅಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಎಂಪ್ಲಾಯ್ಸ್ ಗಳನ್ನ ತಗೋತಾರೆ ಅಥವಾ ಕ್ಯಾಶುವಲ್ ವರ್ಕರ್ಸ್ ಗಳನ್ನ ತಗೋತಾರೆ. ಸೊ ಅವರಿಗೆ ಡೈಲಿ ವೇಜಸ್ ಅನ್ನು ಕೊಡ್ತಾರೆ. ಸೊ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿದೆ. ಸೆಕೆಂಡ್ ಒನ್ ಕ್ಯಾಶುವಲ್ ಕಾಲರ್ಸ್. ಸೊ ಕಂಪನೀಸ್ಗೆ ಅಪ್ಲಿಕೇಶನ್ ಅನ್ನ ಹಾಕಿರ್ತಾರೆ. ಸೊ ಎಕ್ಸೆಸ್ ಏನಿರ್ತಾವೆ, ಸೊ ಅವ್ರು ಯಾರನ್ನ ತಗೊಂಡಿರ್ಲಿಲ್ಲ, ಸೊ ಅವ್ರನ್ನ ಏನ್ ಮಾಡ್ತಾರೆ, ಅವ್ರಿಗೆ ನೆಸೆಸಿಟಿ ಇದ್ದಾಗ ಏನ್ ಮಾಡ್ತಾರೆ, ಅವ್ರನ್ನ ಏನ್ ಮಾಡ್ತಾರೆ, ರಿಕ್ರೂಟ್ಮೆಂಟ್ ಅನ್ನು ಮಾಡ್ಕೊತಾರೆ. ನೆಕ್ಸ್ಟ್ ಒನ್ ಅಡ್ವರ್ಟೈಸ್ಮೆಂಟ್. ಸೊ ಪೇಪರ್ಸ್ ಅಲ್ಲಿ, ಮ್ಯಾಗಝಿನ್ಸ್ ಅಲ್ಲಿ, ಜರ್ನಲ್ಸ್ ಅಲ್ಲಿ ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಾರೆ, ಕಂಪನಿ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಾರೆ. ಫೋರ್ತ್ ಒನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಸೊ ಗೌರ್ಮೆಂಟ್ ಆಫೀಸ್ ಇರುತ್ತೆ, ಎಂಪ್ಲಾಯ್ಮೆಂಟ್ ಆಫೀಸ್ ಇರುತ್ತೆ. ಸೊ ಅಲ್ಲಿ ಏನ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ತಾರೆ. ಸೊ ಮಾಡಿಸಿದ ನಂತರ ಏನಾಗುತ್ತೆ, ಸೊ ಯಾವ್ದು ಜಾಬ್ ಏನ್ ಮಾಡ್ತಾರೆ, ಅವ್ರಿಗೆ ಹೇಳ್ತಾರೆ, ಇನ್ಫಾರ್ಮ್ ಮಾಡ್ತಾರೆ. ಫಿಫ್ತ್ ಒನ್ ಪ್ಲೇಸ್ಮೆಂಟ್ ಏಜೆನ್ಸೀಸ್ ಅಂಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್. ಸೊ ಇದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿದೆ. ಸೊ ಇವರು ಕೂಡ ಏನ್ ಮಾಡ್ತಾರೆ, ಫೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಸೊ ಇವರು ನಿಮ್ಗೆ ಏನ್ ಮಾಡ್ತಾರೆ, ಒಳ್ಳೆ ಒಳ್ಳೆ ಕಂಪನೀಸ್ ಯಾವ ಇರ್ತಾವೋ ಸೊ ಅವ್ರಿಗೆ ಏನ್ ಮಾಡ್ತಾರೆ, ಅಲ್ಲಿ ವೇಕೆನ್ಸೀಸ್ ಇದ್ದಾಗ ಏನ್ ಮಾಡ್ತಾರೆ, ನಿಮಗೆ ಅಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಒನ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಸೊ ಯೂನಿವರ್ಸಿಟೀಸ್ ಆಫ್ ಕಾಲೇಜಸ್ಗೆ ಬಂದು ಏನ್ ಮಾಡ್ತಾರೆ, ಕಂಪನೀಸ್ಗಳೇ ಬಂದು ಏನ್ ಮಾಡ್ತಾರೆ, ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಅದಕ್ಕೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ಕರೀತೀವಿ. ನೆಕ್ಸ್ಟ್ ಒನ್ ರೆಕಮೆಂಡೇಶನ್ ಆಫ್ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ಗಳು ಏನ್ ಮಾಡ್ತಾರೆ, ವರ್ಕಿಂಗ್ ಎಂಪ್ಲಾಯೀಸ್ಗಳು ಏನ್ ಮಾಡ್ತಾರೆ, ಆಲ್ರೆಡಿ ಇದ್ದವರು ಏನ್ ಮಾಡ್ತಾರೆ, ಅವರಿಗೆ ರಿಲೇಟಿವ್ಸ್ ಯಾರು ಇರ್ತಾರೋ ಸೊ ಅವರನ್ನ ಏನ್ ಮಾಡ್ತಾರೆ, ಅಲ್ಲಿ ರೆಫರ್ ಮಾಡಿ ಏನ್ ಮಾಡ್ತಾರೆ, ಕಂಪನೀಸ್ಗಳಿಗೆ ಜಾಯಿನ್ ಮಾಡಿಸ್ತಾರೆ. ಸೊ ಆ ತರ ರಿಕ್ರೂಟ್ಮೆಂಟ್ಗೆ ರೆಕಮೆಂಡೇಶನ್ ಆಫ್ ಎಂಪ್ಲಾಯೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಲೇಬರ್ ಕಾಂಟ್ರಾಕ್ಟರ್ಸ್. ಸೊ ಕಾಂಟ್ರಾಕ್ಟ್ಸ್ ಗಳನ್ನ ಏನ್ ಮಾಡ್ತಾರೆ, ಕಾಂಟ್ರಾಕ್ಟ್ ಮಾಡಿ ಅಲ್ಲಿ ತಗೊಳ್ತಾರೆ ಕೆಲಸಕ್ಕೆ. ನೆಕ್ಸ್ಟ್ ಒನ್ ಅಡ್ವರ್ಟೈಸ್ಮೆಂಟ್ ಆನ್ ಟೆಲಿವಿಷನ್. ಅಡ್ವರ್ಟೈಸಿಂಗ್ ಆನ್ ಟೆಲಿವಿಷನ್. ಸೊ ಟಿವಿಯಲ್ಲಿ ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾರೆ, ಕಂಪನಿಯ ಪ್ರೊಫೈಲ್ ಅನ್ನ ಹಾಕ್ತಾರೆ, ಅವರ ರಿಕ್ವೈರ್ಮೆಂಟ್ ಅನ್ನ ಹಾಕ್ತಾರೆ. ಲಾಸ್ಟ್ ಒನ್ ವೆಬ್ ಪಬ್ಲಿಷಿಂಗ್. ಸೊ ಒಂದು ಸಪರೇಟ್ ವೆಬ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ, ಕ್ರಿಯೇಟ್ ಮಾಡಿರ್ತಾರೆ. ಸೊ Naukri.com ಅಂತ ಹೇಳಿದೀನಿ, jobseekers.com ಅಂತ ಹೇಳಿದೀನಿ. ಸೊ ಇಲ್ಲಿ ಏನ್ ಮಾಡ್ತಾರೆ, ಯಾರಿಗೆ ಜಾಬ್ ಬೇಕಾಗಿದೆ ಸೊ ಅವ್ರಿಗೆ ಏನ್ ಮಾಡ್ತಾರೆ, ಡೈರೆಕ್ಟ್ಲಿ ಅವ್ರಿಗೆ ಏನ್ ಮಾಡ್ತಾರೆ, ಯಾರು ಜಾಬ್ ರಿಕ್ವೈರ್ಮೆಂಟ್ ಇದೆ ಸೊ ಅವರೇ ಏನ್ ಮಾಡಿರ್ತಾರೆ, ಅಲ್ಲಿ ಅಪ್ಲೈ ಮಾಡಿರ್ತಾರೆ. ಸೊ ಅದಕ್ಕಾಗಿ ಏನಿರುತ್ತೆ, ಈಸಿಲಿ ಅವ್ರ ಜೊತೆ ಏನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರೆ. ಸೊ ಇವಿಷ್ಟು ಏನು ಎಕ್ಸ್ಟರ್ನಲ್ ಸೋರ್ಸಸ್ಗಳಾಗಿದೆ. ಸೊ ಈಗ ನಾವೇನ್ ಮಾಡ್ತೀವಿ, ಇಂಟರ್ನಲ್ ಸೋರ್ಸಸ್ ಮತ್ತೆ ಎಕ್ಸ್ಟರ್ನಲ್ ಸೋರ್ಸಸ್ಗೆ ಒಂದಿಷ್ಟು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಬರ್ತವೆ. ಸೊ ಅದನ್ನು ನಾನು ಈಗ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್, ಈಗಾಗಲೇ ನಾವು ಎಕ್ಸ್ಟರ್ನಲ್ ಸೋರ್ಸಸ್ ಮತ್ತೆ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅನ್ನು ನೋಡಿದ್ದೇವೆ. ಸೊ ಅದರಲ್ಲಿ ಟೈಪ್ಸ್ ಗಳನ್ನು ನೋಡಿದ್ದೇವೆ. ಸೊ ಯಾವ ತರ ರಿಕ್ರೂಟ್ ಮಾಡ್ತಾರೆ ಅನ್ನೋದನ್ನು ನೋಡಿದ್ದೇವೆ. ಸೊ ಈಗ ನಾವು ಮಾಡ್ತೀವಿ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನಲ್ ಸೋರ್ಸಸ್ ಮತ್ತೆ ಎಕ್ಸ್ಟರ್ನಲ್ ಸೋರ್ಸಸ್ ಅನ್ನು ನೋಡ್ತೀವಿ. ಸೊ ಮೊದಲಿಗೆ ಇಂಟರ್ನಲ್ ಸೋರ್ಸಸ್ ಅನ್ನು ನೋಡ್ತೇವೆ, ಆಂತರಿಕ ಮೂಲಗಳು. ಸೊ ಅದರಲ್ಲಿ ಯಾವ ತರ ನಮಗೆ ಅನುಕೂಲ ಆಗುತ್ತೆ ಅಂತ ನೋಡ್ತೇವೆ, ಅದರ ಜೊತೆಗೆ ಮಿತಿಗಳನ್ನು ಕೂಡ ನೋಡ್ತೇವೆ. ಸೊ ಆ ನಂತರ ನಾವು ಎಕ್ಸ್ಟರ್ನಲ್ ಸೋರ್ಸ್ ಹೋಗೋಣ. ಸೊ ಮೊದಲಿಗೆ ಮೆರಿಟ್ಸ್ ಆಫ್ ಇಂಟರ್ನಲ್ ಸೋರ್ಸಸ್. ಸೊ ಅದರಲ್ಲಿ ಮೊದಲಿಗೆ ಎಂಪ್ಲಾಯೀಸ್ ಮೋಟಿವೇಟೆಡ್ ಟು ಇಂಪ್ರೂವ್ ದೇರ್ ಪರ್ಫಾರ್ಮೆನ್ಸಸ್. ಸೊ ಟ್ರಾನ್ಸ್ಫರ್ ಮತ್ತೆ ಪ್ರಮೋಷನ್ ಮಾಡೋದ್ರಿಂದ ಏನಾಗುತ್ತೆ, ಎಂಪ್ಲಾಯೀಸ್ ಗಳಿಗೆ ನಾವು ಏನ್ ಮಾಡೋದಕ್ಕಾಗುತ್ತೆ, ಮೋಟಿವೇಶನ್ ಮಾಡೋದು. ಸೊ ಚಲೋ ಕೆಲಸ ಮಾಡಿದ್ರೆ ನಾವು ಏನ್ ಮಾಡೋದು, ಅವರಿಗೆ ಪ್ರಮೋಷನ್ ಕೊಡೋದಾಗಿ, ಟ್ರಾನ್ಸ್ಫರ್ ಮಾಡೋದಾಗಿ ನಾವು ಮಾಡಿದ್ರೆ ಏನಾಗುತ್ತೆ, ನಾವು ಮೋಟಿವೇಟ್ ಆಗ್ತದೆ. ಸೊ ಕೆಲಸ ಏನ್ ಮಾಡ್ತಾನೆ, ಸರಿಯಾಗಿ ಮಾಡ್ತಾನೆ. ಸೊ ಅವನಿಗೆ ನಾವು ಏನ್ ಮಾಡೋದಾಗುತ್ತೆ, ಅವ್ನ ವರ್ಕ್ ಅಲ್ಲಿ ಅವನಿಗೆ ನಾವು ಎನ್ಕರೇಜ್ ಮಾಡೋದಾಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇದೊಂದು ಬೆನಿಫಿಟ್ ಆಗುತ್ತೆ. ಸೆಕೆಂಡ್ ಒನ್, ಇಟ್ ಸಿಂಪ್ಲಿಫೈಸ್ ದ ಪ್ರೊಸೆಸ್ ಆಫ್ ಸೆಲೆಕ್ಷನ್ ಅಂಡ್ ಪ್ಲೇಸ್ಮೆಂಟ್. ಸೊ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅನ್ನೋದು ಏನಿದೆ, ನಮ್ಮ ಕಂಪ್ನಿ ಒಳಗಿನವ್ರನ್ನೇ, ಸೊ ನಮ್ಮ ಕಂಪ್ನಿ ಎಂಪ್ಲಾಯೀಸ್ ಗಳನ್ನೇ ಏನ್ ಮಾಡ್ತೀವಿ ನಾವು, ಅವರಲ್ಲಿ ಏನ್ ಮಾಡ್ತೀವಿ ಸೆಲೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ
ನೆಕ್ಸ್ಟ್ ಪ್ರೊಸೆಸ್ ಸೆಲೆಕ್ಷನ್ ಅಂಡ್ ಪ್ಲೇಸ್ಮೆಂಟ್ ಪ್ರೊಸೆಸ್ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಹೇಗೆ ಹೆಲ್ಪ್ ಆಗುತ್ತೆ? ಸೊ ಇಂಟರ್ನಲ್ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕಂಪ್ನಿ ಬಗ್ಗೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅವರನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ನೆಕ್ಸ್ಟ್ ಪ್ರೊಸೆಸ್ಗೆ ಏನಾಗುತ್ತೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇದು ಸೆಕೆಂಡ್ ಅಡ್ವಾಂಟೇಜ್ ಆಗಿದೆ. ಥರ್ಡ್, ಟ್ರಾನ್ಸ್ಫರ್ ರೂಲ್ ಆಫ್ ಟ್ರೇನಿಂಗ್ ದ ಎಂಪ್ಲಾಯೀಸ್ ಟು ಪ್ರಿಪೇರ್ ದೆಮ್ಸೆಲ್ಫ್ ಫಾರ್ ಹೈಯರ್ ಜಾಬ್. ಸೊ ನಾವು ಇಂಟರ್ನಲ್ ಸೋರ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡಿರ್ತೀವಿ. ಸೊ ಅವರಿಗೆ ಟ್ರೈನಿಂಗ್ ಮಾಡೋದ್ರಿಂದ ಅಥವಾ ಟ್ರಾನ್ಸ್ಫರ್ ಕೊಡೋದ್ರಿಂದ ಏನಾಗುತ್ತೆ, ಅವಾಗ ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಎಲ್ಲಾ ಜಾಬ್ಸ್ ಏನಾಗ್ತವೆ ಅವ್ರಿಗೆ ಗೊತ್ತಾಗ್ತವೆ. ಸೊ ಇದರಿಂದ ನಾವು ಏನ್ ಮಾಡ್ಬೋದು, ಅವ್ರಿಗೆ ಹೈಯರ್ ಪೊಸಿಷನ್ ಜಾಬ್ ಏನ್ ಮಾಡ್ಬೋದು, ಅವ್ರನ್ನ ಸಜೆಸ್ಟ್ ಮಾಡ್ಬೋದು. ಸೊ ಎಲ್ಲಾ ಕೆಲಸ ಮಾಡೋನೇ ಇರ್ತಾನೆ, ಎಲ್ಲಾ ಕೆಲಸಗಳ ಬಗ್ಗೆ ಗೊತ್ತಿದ್ದಾಗ ಏನಾಗ್ತಾನೆ, ಅವನು ಮ್ಯಾನೇಜರ್ ಆಗಿರ್ತಾನೆ. ಸೊ ಅದೇ ತರ ಏನಾಗುತ್ತೆ, ಸೂಪರ್ವೈಸರ್ಸ್ ಇರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ, ಅವಾಗ ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಎಲ್ಲಾ ಜಾಬ್ಸ್ ನಾಲೆಜ್ ಬರುತ್ತೆ. ಸೊ ಹಾಗಾಗಿ ನಮಗೆ ಅವ್ರನ್ನ ಯಾವಾಗ ಬೇಕಾದ್ರೂ ಹೈಯರ್ ಜಾಬ್ಸ್ಗೆ ರೆಕಮೆಂಡ್ ಮಾಡೋ ತರ ಏನಾಗುತ್ತೆ, ಇದು ಸಹಾಯವನ್ನು ಮಾಡುತ್ತೆ. ಸೊ ಇದು ಥರ್ಡ್ ಪಾಯಿಂಟ್ ಇದೆ. ಫೋರ್ತ್ ಒನ್, ಟ್ರಾನ್ಸ್ಫರ್ ಆಸ್ ಅ ಬೆನಿಫಿಟ್ ಆಫ್ ಶಿಫ್ಟಿಂಗ್ ವರ್ಕ್ ಫೋರ್ಸ್ ಫ್ರಮ್ ಸರ್ಕಸ್ ಟು ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್. ಡಿಪಾರ್ಟ್ಮೆಂಟ್ಗಳು ಇರ್ತಾವೆ ಕಂಪನಿಯಲ್ಲಿ, ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಡಿಪಾರ್ಟ್ಮೆಂಟ್ಸ್ಗಳು ಇರ್ತವೆ. ಸೊ ಟ್ರಾನ್ಸ್ಫರ್ ಅಥವಾ ಪ್ರಮೋಷನ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಎಲ್ಲಿ ಕಡಿಮೆ ಜನ ಇರ್ತಾರೆ, ಎಲ್ಲಿ ಜಾಸ್ತಿ ಜನ ಇರ್ತಾರೆ, ಸೊ ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಸೊ ಕಡಿಮೆ ಜನ ಇರ್ತಾರೆ, ಸೊ ರಿಕ್ವೈರ್ಮೆಂಟ್ ಇರ್ತಾರೆ, ಕಡಿಮೆ ಜನ ಇರ್ತಾರೆ. ಸೊ ಅವಾಗ ನಾವೇನ್ ಮಾಡ್ಬೋದು, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಸೊ ಅವ್ರನ್ನ ಏನ್ ಮಾಡ್ತೀವಿ, ನಾವು ಈಸಿಲಿ ಟ್ರಾನ್ಸ್ಫರ್ ಮಾಡಿ ಏನ್ ಮಾಡ್ತೀವಿ, ಆ ಡಿಪಾರ್ಟ್ಮೆಂಟ್ ಎಲ್ಲಿ ಕಡಿಮೆ ಇರ್ತಾರೋ ಆ ಡಿಪಾರ್ಟ್ಮೆಂಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಏನ್ ಮಾಡ್ತೀವಿ, ಆ ಎಂಪ್ಲಾಯ್ಸ್ಗಳನ್ನ ಅವರಿಂದ ಏನ್ ಮಾಡ್ತೀವಿ, ಕೆಲಸವನ್ನು ತಗೊಳ್ತೀವಿ. ಸೊ ಈ ತರ ನಾವೇನ್ ಮಾಡ್ಬೋದು, ಟ್ರಾನ್ಸ್ಫರ್ ಅಲ್ಲಿ ಮಾಡ್ಬೋದು. ಸೊ ಇದು ಫೋರ್ತ್ ಅಡ್ವಾಂಟೇಜ್ ಆಗಿದೆ. ಟ್ರಾನ್ಸ್ಫರ್ ಮಾಡಿ ನಾವೇನ್ ಮಾಡ್ತೀವಿ, ಅದರ ಅಡ್ವಾಂಟೇಜ್, ಎಂಪ್ಲಾಯ್ಸ್ಗಳ ಅಡ್ವಾಂಟೇಜ್ ಅಂತ ನೋಡ್ತೀವಿ. Last one, filling the jobs internally is cheaper compared to getting candidates from the external sources. Now internal sources ಅಂತಂದ್ರೆ ಏನು, within the organization ನಾವು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ internal sources ಅಂತ ಕರೀತೀವಿ. external source ಅಂದ್ರೆ outside organization ನಾವು ರಿಕ್ರೂಟ್ಮೆಂಟ್ ಮಾಡಿದ್ರೆ ಅವನ್ನ external source ಅಂತ ಕರೀತೀವಿ. ಸೊ ಅದನ್ನ ಕಂಪೇರ್ ಮಾಡಿದಾಗ external source ಅನ್ನು ಕಂಪೇರ್ ಮಾಡಿದಾಗ ಏನಾಗುತ್ತೆ, ನಮ್ಮ internal source ಏನಾಗುತ್ತೆ ನಮಗೆ ಚೀಪರ್ ಆಗುತ್ತೆ. ಯಾಕೆ ಚೀಪರ್ ಆಗುತ್ತೆ, ನಮ್ಮ ಕಂಪನಿ ಒಳಗಿನ ಎಂಪ್ಲಾಯೀಸ್ ಗಳನ್ನೇ ನಾವು ಏನ್ ಮಾಡ್ತಾ ಇದ್ದೀವಿ, ರೆಕಮೆಂಡ್ ಮಾಡಿ ಏನ್ ಮಾಡ್ತಾ ಇದ್ದೇವೆ, ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಇಲ್ಲಿ ಕಾಸ್ಟ್ಲಿ ಆಗೋದಿಲ್ಲ. ಸೊ ಲೆಸ್ ಕಾಸ್ಟ್ಲಿ ಆಗುತ್ತೆ, ಚೀಪರ್ ಆಗುತ್ತೆ. ಸೊ ಇವೆಷ್ಟು ಅಡ್ವಾಂಟೇಜಸ್ ಗಳಾಗಿವೆ. ಸೊ ಮೊದಲನೇದು ಎಂಪ್ಲಾಯೀಸ್ ಗಳನ್ನ ಮೋಟಿವೇಟ್ ಮಾಡುತ್ತೆ, ಎರಡನೇದು ಏನ್ ಮಾಡುತ್ತೆ, ಸಿಂಪ್ಲಿಫೈ ಮಾಡುತ್ತೆ, ನೆಕ್ಸ್ಟ್ ಪ್ರೊಸೆಸ್ಗೆ ನಮಗೆ ಹೆಲ್ಪ್ ಆಗುತ್ತೆ. ಥರ್ಡ್ ಒನ್ ಏನಾಗುತ್ತೆ, ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಟ್ರೈನಿಂಗ್ ಸಿಗುತ್ತೆ, ಎಂಪ್ಲಾಯೀಸ್ ಗಳಿಗೆ ಹೈಯರ್ ಜಾಬ್ಸ್ಗೆ ನಾವು ಏನ್ ಮಾಡ್ಬೋದು, ಈಸಿಲಿ ಅವ್ರನ್ನ ರೆಕಮೆಂಡ್ ಮಾಡ್ಬೋದು. ಫೋರ್ತ್ ಒನ್ ಏನಿದೆ, ಶಿಫ್ಟ್ ಮಾಡ್ಬೋದು. ಸೊ ನಮಗೆ ಎಲ್ಲಿ ಕಡಿಮೆ ಇರ್ತಾರೆ ಎಂಪ್ಲಾಯೀಸ್, ಎಲ್ಲಿ ಜಾಸ್ತಿ ಇರ್ತಾರೆ, ಸೊ ಅಲ್ಲಿಂದ ಏನ್ ಮಾಡ್ಬೋದು, ಅವ್ರನ್ನ ಶಿಫ್ಟ್ ಮಾಡ್ಬೋದು, ಶಿಫ್ಟ್ ಮಾಡ್ಕೊಂಡು ಅವ್ರ ಹತ್ರ ಕೆಲಸ ತಗೊಳ್ಬೋದು. ಲಾಸ್ಟ್ ಒನ್ ಏನಿದೆ, ಎಕ್ಸ್ಟರ್ನಲ್ ಸೋರ್ಸ್ ಅನ್ನ ಕಂಪೇರ್ ಮಾಡಿದಾಗ ಏನಿರುತ್ತೆ, ಇದು ಲೆಸ್ ಕಾಸ್ಟ್ಲಿ ಆಗುತ್ತೆ, ಚೀಪರ್ ಆಗುತ್ತೆ. ಸೊ ಇವಿಷ್ಟು ಅಡ್ವಾಂಟೇಜಸ್ ಆಗಿದೆ, ಮೆರಿಟ್ಸ್ ಆಗಿದೆ. ಒಂದಿಷ್ಟು ಡಿಮೆರಿಟ್ಸ್ ಕೂಡ ಇದೆ. ಸೊ ಇಂಟರ್ನಲ್ ಸೋರ್ಸ್ ಒಂದಿಷ್ಟು ಮಿತಿಗಳು ಇದ್ದಾವೆ. ಸೊ ಅದರಲ್ಲಿ ಮೊದಲನೇದು, ನೋ ಸ್ಕೋಪ್ ಫಾರ್ ಇಂಡಕ್ಷನ್ ಆಫ್ ಫ್ರೆಶ್ ಟ್ಯಾಲೆಂಟ್ಸ್. ಸೊ ಇಂಟರ್ನಲ್ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕಂಪನಿ ಒಳಗಿನ ಎಂಪ್ಲಾಯೀಸ್ ಗಳನ್ನೇ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಇಲ್ಲಿ ಫ್ರೆಶ್ ಟ್ಯಾಲೆಂಟ್ಸ್ ತಗೊಳ್ಳೋದಿಲ್ಲ, ಹೊಸ ಎಂಪ್ಲಾಯೀಸ್ ಗಳನ್ನ ನಮಗೆ ಇಲ್ಲಿ ಸಿಗೋದಿಲ್ಲ. ಸೊ ಅದ್ರ ಬಗ್ಗೆ ಏನು ನಾವು ಡಿಸೈಡ್ ಮಾಡೋದಿಲ್ಲ, ಥಿಂಕ್ ಮಾಡೋದಿಲ್ಲ. ಸೊ ಕಂಪನಿಯಲ್ಲಿ ಇದ್ದ ಎಂಪ್ಲಾಯೀಸ್ ಗಳನ್ನೇ ನಾವು ಮಾಡ್ತೀವಿ, ಇಲ್ಲಿ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ಹೊಸ ಟ್ಯಾಲೆಂಟ್ಸ್ ಗಳು ಏನಾಗುತ್ತೆ, ಇಲ್ಲಿ ಪರಿಚಯ ಆಗೋದಿಲ್ಲ. ಸೆಕೆಂಡ್ ಒನ್, ಎಂಪ್ಲಾಯೀಸ್ ಮೇ ಬಿಕಮ್ lethargical if they are sure of time bound promotions. So employees ಗಳು ನಮ್ಮ ಸಂಸ್ಥೆಯಲ್ಲಿ ಇರೋರನ್ನೇ ನಾವು ತಗೊಳ್ಳೋದ್ರಿಂದ ಏನಾಗುತ್ತೆ, ಅವರಿಗೆ ಟೈಮ್ ಬೌಂಡ್ ಪ್ರಮೋಷನ್ ಅಂತ ಹೇಳಿದ್ದಾರೆ. ಸೊ ನಮಗೆ 3 ವರ್ಷಕ್ಕೆ ಪ್ರಮೋಷನ್ ಮಾಡ್ತಾರೆ, 7 ವರ್ಷಕ್ಕೆ ಪ್ರಮೋಷನ್ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಏನಾಗುತ್ತೆ, ಅವ್ರು ಏನ್ ಮಾಡ್ತಾರೆ, ತುಂಬಾ ಲೇಸಿ ಆಗ್ತಾರೆ. ಸೊ ಲಿಥರ್ಜಿಕ್ ಅಂದ್ರೆ ಲೇಸಿ, ಲಿಥರ್ಜಿಕ್ ಅಂದ್ರೆ ಲೇಸಿ ಆಗ್ತಾರೆ, ಕೆಲಸ ಏನ್ ಮಾಡೋದಿಲ್ಲ, ಅವರು ಎಫಿಷಿಯಂಟ್ ಆಗಿ ಮಾಡೋದಿಲ್ಲ. ಸೊ ಎಷ್ಟು ಬೇಕೋ ಅಷ್ಟೇ ಕೆಲಸವನ್ನು ಮಾಡ್ತಿರ್ತಾರೆ. ಸೊ ಯಾಕೆ ಹೆಂಗ್ ಮಾಡ್ತಾರೆ, ಅವರಿಗೆ ಪ್ರಮೋಷನ್ ಕೊಡ್ತಾರೆ, 3 ವರ್ಷಕ್ಕೆ 4 ವರ್ಷಕ್ಕೆ ಪ್ರಮೋಷನ್ ಸಿಗುತ್ತೆ ಅಂತ ಅವ್ರು ಗೊತ್ತಾಗ್ಬೇಕಾಗುತ್ತೆ, ಅವರು ಸರಿಯಾಗಿ ಕೆಲಸ ಮಾಡೋದು. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಆಗಿದೆ. ಥರ್ಡ್ ಒನ್, ನ್ಯೂ ಎಂಟರ್ಪ್ರೈಸ್ ಕ್ಯಾನ್ ನಾಟ್ ಯೂಸ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಸೊ ಇದು ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಇದೆ. ಸೊ ಇದನ್ನ ನಾವು ಹೊಸ ಕಂಪನಿ ಸ್ಟಾರ್ಟ್ ಆದಾಗ ನಾವು ಇಂಟರ್ನಲ್ ಸೋರ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಕಂಪನಿ, ಎಂಪ್ಲಾಯೀಸ್ ಕೂಡ ಹೊಸದಾಗಿರ್ತಾರೆ. ಸೊ ಆಗ ನಾವು ಇಂಟರ್ನಲ್ ಸೋರ್ಸ್ ಅನ್ನ ಬಳಸೋದಕ್ಕೆ ಇಂಟರ್ನಲ್ ಸೋರ್ಸ್ ಅಂದ್ರೆ ಏನು, ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಎಂಪ್ಲಾಯೀಸ್ ಗಳನ್ನ ಏನ್ ಮಾಡ್ತೀವಿ,
ತಗೊಳ್ತೀವಿ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅವ್ರನ್ನ ಏನು ಮಾಡ್ತೀವಿ ನಾವು ತಗೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಹೊಸ ಫ್ರೆಶ್ ಟ್ಯಾಲೆಂಟ್ ಇದ್ದಾಗ ನಮಗೆ ಅಲ್ಲಿ ಯಾವುದೇ ತರಹದ ಎಕ್ಸ್ಪೀರಿಯನ್ಸ್ ಇರ್ಬೋದು. ಸೊ ಹೊಸ ಕಂಪ್ನಿ ಇದ್ರೆ ಇದನ್ನ ಯೂಸ್ ಮಾಡೋದಕ್ಕೆ ಆಗೋದು. ಎಕ್ಸಿಸ್ಟಿಂಗ್ ಕಂಪ್ನಿ ಇದ್ರೆ ಮಾತ್ರ ನಾವೇನು ಮಾಡ್ಬೋದು, ಇಂಟರ್ನಲ್ ಸೋರ್ಸ್ ಅನ್ನ ಯೂಸ್ ಮಾಡ್ಬೋದು. ಸ್ಪಿರಿಟ್ ಆಫ್ ಕಾಂಪಿಟೇಷನ್ ಅಮಾಂಗ್ ಎಂಪ್ಲಾಯೀಸ್ ಮೇ ಬಿ ಹಾರ್ಮ್ಫುಲ್. ಸೊ ಇಲ್ಲಿ ಏನಾಗ್ತಾ ಇದೆ, ಸ್ಪಿರಿಟ್ ಏನಾಗುತ್ತೆ ಕಡಿಮೆ ಆಗಿದೆ. ಸೊ ಅವರಲ್ಲಿ ಸ್ಪರ್ಧಾತ್ಮಕ ಏನು ಕಾಂಪಿಟೇಷನ್ ಏನಿರುತ್ತೆ, ಸ್ಪರ್ಧಾತ್ಮಕ ಸ್ಪಿರಿಟ್ ಏನಿರುತ್ತೆ, ಸೊ ಅಲ್ಲಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಯಾಕೆ ಕಡಿಮೆ ಆಗುತ್ತೆ, ಅಲ್ಲಿ ಯಾವುದೇ ತರಹದ ಫ್ರೆಶ್ ಕ್ಯಾಂಡಿಡೇಟ್ಸ್ ಇರೋದಿಲ್ಲ, ಫ್ರೆಶ್ ಕ್ಯಾಂಡಿಡೇಟ್ಸ್ ಬರೋದಿಲ್ಲ ಅಂತ ಆದ್ಮೇಲೆ ಏನಾಗೋದಿಲ್ಲ, ಅಲ್ಲಿ ಏನಾಗೋದಿಲ್ಲ ಕಾಂಪಿಟೇಷನ್ ಇರೋದು. ಎಂಪ್ಲಾಯೀಸ್ ಮತ್ತೆ ಕಾಂಪಿಟೇಷನ್ ಇದ್ದಾಗ ಮಾತ್ರ ಏನಾಗುತ್ತೆ, ಅಲ್ಲಿ ಕಂಪನಿ ಕೂಡ ಬೆಳೆಯುತ್ತೆ, ಅದೇ ರೀತಿ ಅವರ ಎಂಪ್ಲಾಯೀಸ್ ಇಂಡಿವಿಜುವಲಿ ಕೂಡ ಏನು ಮಾಡ್ತಾರೆ, ಅಲ್ಲಿ ಬೆಳವಣಿಗೆ ಆಗುತ್ತೆ. Fifth one, frequent transfer of employees will often reduce productivity of the organization. So ಕಂಪನಿಯಲ್ಲಿ ನಾವು ಫ್ರೀಕ್ವೆಂಟ್ಲಿ ನಾವು ಟ್ರಾನ್ಸ್ಫರ್ ಅನ್ನು ಮಾಡ್ತಾ ಇದ್ದೀವಿ. ಸೊ ಒಬ್ಬ ವ್ಯಕ್ತಿಯನ್ನು ಎಂಪ್ಲಾಯಿಯನ್ನು ಅವಾಗ ಚೇಂಜ್ ಮಾಡ್ತಾ ಇದ್ದೀವಿ, ಕಂಟಿನ್ಯೂಸ್ಲಿ ಚೇಂಜ್ ಮಾಡ್ತಾ ಇದ್ದೀವಿ, ಏನಾಗುತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಅವನ ಎಫರ್ಟ್ಸ್ಗಳು, ಅವನ ವರ್ಕ್ ಏನಾಗುತ್ತೆ ಇಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಹೊಸ ವರ್ಕ್ ಇರ್ಬೋದು. ಸೊ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಒಂದು ತಿಂಗಳಿಗೆ ಚೇಂಜ್ ಮಾಡ್ತಾರೆ, ಆ ನಂತರ ಮತ್ತೆ ಇನ್ನೊಂದು ತಿಂಗಳಿಗೆ ಏನು ಮಾಡ್ತಾರೆ, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ಗೆ ಚೇಂಜ್ ಮಾಡ್ತಾರೆ. ಸೊ ಅವನು ಆ ಎಂಪ್ಲಾಯಿ ಹೊಂದ್ಕೊಳ್ಳೋದ್ರೊಳಗೆ ಏನಾಗುತ್ತೆ, ಅಲ್ಲಿ ಟೈಮ್ ತುಂಬಾ ಉಳಿಸುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಪ್ರೊಡಕ್ಟಿವಿಟಿ. ಸೊ ಅವನು ಏನು ಕೆಲಸ ಮಾಡ್ತಾನೆ ಅದನ್ನ ಏನಾಗುತ್ತೆ ಎಫಿಷಿಯನ್ಸಿ, ಅವನ ಎಫಿಷಿಯನ್ಸಿ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಕಡಿಮೆ ಆಗುತ್ತೆ, ಅವನ್ನ ಫ್ರೀಕ್ವೆಂಟ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ 1 ವರ್ಷ ಅಥವಾ 2 ವರ್ಷ ಅವನು ಬಿಟ್ಟು ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಆ ಕೆಲಸದಲ್ಲಿ ಅವನು ಸರಿಯಾಗಿ ಬರ್ತಿರ್ತಾನೆ, ನೆಕ್ಸ್ಟ್ ಜಾಬ್ಗೆ ಹೋಗ್ತಾನೆ. ನಾವೇನ್ ಮಾಡ್ತೀವಿ, 1 ತಿಂಗಳಿಗೆ ಏನ್ ಮಾಡ್ತಾರೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಬೇರೆ ಬೇರೆ ಕೆಲಸಕ್ಕೆ ಚೇಂಜ್ ಮಾಡ್ತಾ ಹೋದಾಗ ಏನಾಗುತ್ತೆ, ಅವನ ಪ್ರೊಡಕ್ಟಿವಿಟಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಇದೆ. ಸೊ ಇವಿಷ್ಟು ಡಿಮೆರಿಟ್ಸ್ ಆಗಿರ್ತವೆ, ಮಿತಿಗಳು. ಸೊ ಮೊನ್ನೆದೇನು ಹೊಸ ಟ್ಯಾಲೆಂಟ್ಸ್ಗಳು ಬರೋದಿಲ್ಲ. ಸೊ ಇಲ್ಲಿ ಯಾಕಂದ್ರೆ ಅಲ್ಲಿ ಕಂಪ್ನಿ ಒಳಗೆ ಇದ್ದವ್ರನ್ನೇ ಏನ್ ಮಾಡ್ತಾರೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಎರಡನೇದೇನು, ಎಂಪ್ಲಾಯೀಸ್ಗಳಿಗೆ ಅವ್ರಿಗೆ ಟೈಮ್ ಬೌಂಡ್ ಪ್ರಮೋಷನ್ಸ್ಗಳು ಗೊತ್ತಾದ್ರೆ ಏನಾಗುತ್ತೆ, ಅವರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಥರ್ಡ್, ಹೊಸ ಎಂಟರ್ಪ್ರೈಸಸ್ ಇದ್ರೆ ಅವರು ಇಂಟರ್ನಲ್ ಮೆಥಡ್ ಬಳಸೋದಕ್ಕೆ ಬರೋದಿಲ್ಲ. ಸೊ ಈ ಮೆಥಡ್ ನಾವು ಫಾಲೋ ಮಾಡೋದಕ್ಕೆ ಬರೋದಿಲ್ಲ. ಫೋರ್ತ್, ಕಾಂಪಿಟೇಷನ್ ಇರೋದಿಲ್ಲ, ಯಾಕಂದ್ರೆ ಹಳೆ ಎಂಪ್ಲಾಯ್ಸ್ಗಳೇ ಇರೋದ್ರಿಂದ ಏನಾಗುತ್ತೆ, ಸೊ ಅವರವರೇ ಇರೋದ್ರಿಂದ ಏನಾಗುತ್ತೆ ಅಲ್ಲಿ ಕಾಂಪಿಟೇಷನ್ ಬೆಳೆಯೋದಿಲ್ಲ. ಹೊಸ ಎಂಪ್ಲಾಯ್ಸ್ ಬಂದ್ರೆ ಮಾತ್ರ ಏನಾಗುತ್ತೆ ಅಲ್ಲಿ ಕಾಂಪಿಟೇಷನ್ ಬೆಳೆಯುತ್ತೆ. ಲಾಸ್ಟ್, ಫ್ರೀಕ್ವೆಂಟ್ ಟ್ರಾನ್ಸ್ಫರ್. ಸೊ ಕಂಟಿನ್ಯೂಸ್ ಆಗಿ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಅವರ ಪರ್ಫಾರ್ಮೆನ್ಸ್ ಏನಾಗುತ್ತೆ ಕಡಿಮೆ ಆಗ್ತದೆ. ಸೊ ಈ ವಿಷಯ ಇದಾವೆ ಇಂಟರ್ನಲ್ ಸೋರ್ಸಸ್ ನ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಸೊ ಇದನ್ನ ಮೆರಿಟ್ಸ್ ಅಂತ ಕೂಡ ಕರೀತಾರೆ. ಸೊ ನೀವು ಕ್ವಶನ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬಹುದು. ಮೆರಿಟ್ ಅಂತ ಹೇಳಿದ್ರು ನೀವು ಅಡ್ವಾಂಟೇಜಸ್ ಬರೀಬೇಕು, ಡಿಮೆರಿಟ್ಸ್ ಅಂತ ಹೇಳಿದ್ರೆ ನೀವು ಡಿಸ್ಅಡ್ವಾಂಟೇಜಸ್ ಅನ್ನ ಬರೀಬೇಕು. ಸೊ ಇವಿಷ್ಟು ಇಂಟರ್ನಲ್ ಸೋರ್ಸಸ್. ಸೊ ಈಗ ನಾವು ಎಕ್ಸ್ಟರ್ನಲ್ ಸೋರ್ಸಸ್ ಗೆ ಬರೋಣ. ಸೊ ಎಕ್ಸ್ಟರ್ನಲ್ ಸೋರ್ಸಸ್ ನಲ್ಲಿ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಗಳು ಬರ್ತಾ ಇದ್ದಾರೆ. ಸೊ ಎಕ್ಸ್ಟರ್ನಲ್ ಸೋರ್ಸಸ್ ಅಂದ್ರೆ ಏನು, ನಾವು ಏನ್ ಮಾಡ್ತೀವಿ ಇಂಟರ್ನಲ್ ಸೋರ್ಸಸ್ ಅಲ್ಲಿ ವಿತ್ ಇನ್ ದ ಆರ್ಗನೈಸೇಷನ್ ಮಾಡ್ತೀವಿ. ಸೊ ಇಲ್ಲಿ ಏನ್ ಮಾಡ್ತೀವಿ ಔಟ್ಸೈಡ್ ಆರ್ಗನೈಸೇಷನ್, ನಮ್ಮ ಸಂಸ್ಥೆಯನ್ನು ಬಿಟ್ಟು ಏನ್ ಮಾಡ್ತೀವಿ ಹೊರಗಿನವರನ್ನ ಏನ್ ಮಾಡ್ತೀವಿ ನಾವು ರಿಕ್ರೂಟ್ಮೆಂಟ್ ಅನ್ನು ಮಾಡ್ತೀವಿ, ನೇಮಕಾತಿಯನ್ನು ಮಾಡ್ತೀವಿ. ಸೊ ಇದಕ್ಕೆ ಅಡ್ವಾಂಟೇಜಸ್ ಇದಾವೆ, ಗೊತ್ತಿದೆ ಅನುಕೂಲಗಳು ಇದಾವೆ. ಸೊ ಏನು ಟೈಪ್ ಆಗುತ್ತೆ, ಸೊ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ ಕ್ವಾಲಿಫೈಡ್ ಪರ್ಸನಲ್ಸ್ ಇರ್ತಾರೆ. ಸೊ ನಮ್ಗೆ ಏನಾಗುತ್ತೆ ಅನುಭವಸ್ಥರು ಸಿಗ್ತಾರೆ, ಅಥವಾ ನಮಗೆ ಅರ್ಹ ವ್ಯಕ್ತಿಗಳು ಏನಿರ್ತಾರೆ ನಮಗೆ ಸಿಗ್ತಾರೆ. ನಾವು ಏನ್ ಮಾಡ್ತಾ ಇದ್ದೀವಿ, ಯಾರನ್ನು ಹುಡುಕ್ತಾ ಇರ್ತೀವಿ ಜಾಬ್ಗೆ, ಅವ್ರು ಏನಾಗ್ತಾರೆ ಕ್ವಾಲಿಫೈಡ್ ಪರ್ಸನಲ್ ಅಂತ ಕರೀತಾರೆ. ಸೊ ಅವರು ನಮ್ಗೆ ಏನಾಗ್ತಾರೆ ಇಲ್ಲಿ ಸಿಗ್ತಾರೆ. ಸೊ ಅದೊಂದು ಫಸ್ಟ್ ಅಡ್ವಾಂಟೇಜ್ ಆಗಿದೆ. ಸೆಕೆಂಡ್ ಅಡ್ವಾಂಟೇಜ್ ವೈಡರ್ ಚಾಯ್ಸ್. ಸೊ ನಾವು ಏನ್ ಮಾಡ್ತಾ ಇದ್ದೀವಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ, ವೆಬ್ ಪಬ್ಲಿಷಿಂಗ್ ಮಾಡ್ತಾ ಇದ್ದೀವಿ, ಆನಂತರ ನಾವು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅನ್ನು ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಅವ್ರಿಗೆ ಕೊಡ್ತಾ ಇದ್ದೇವೆ, ನಾವು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೇವೆ ಔಟ್ಸೈಡ್ ಆರ್ಗನೈಸೇಷನ್. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಜಾಸ್ತಿ ಜನ ಅಪ್ಲಿಕೆಂಟ್ ಸಿಗ್ತಾರೆ, ಜಾಸ್ತಿ ಜನ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಅಲ್ಲಿ ವೈಡರ್ ಚಾಯ್ಸ್ ಇದೆ. ಸೊ ಜಾಸ್ತಿ ನಮ್ಗೆ ಏನಾಗುತ್ತೆ ಆಪ್ಷನ್ಸ್ಗಳು ಸಿಗ್ತವೆ, ಚಾಯ್ಸಸ್ಗಳು ಸಿಗ್ತವೆ. ಸೊ ನಾವು ಅದರಲ್ಲಿ ಏನ್ ಮಾಡ್ಬೋದು, ನಮ್ಗೆ ಯಾವ್ದು ಬೇಕು ಅವ್ರನ್ನ ಏನ್ ಮಾಡ್ಬೋದು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ಅದಕ್ಕೆ ವೈಡರ್ ಚಾಯ್ಸ್ ಅಂತ ಕರೀತಾರೆ. ಥರ್ಡ್ ಒನ್ ಫ್ರೆಶ್ ಟ್ಯಾಲೆಂಟ್ಸ್. ಸೊ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ವಿತ್ ಇನ್ ದ ಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ, ಔಟ್ಸೈಡ್ ಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯನ್ನು ಬಿಟ್ಟು ನಾವೇನ್ ಮಾಡ್ತಾ ಇದ್ವಿ ಹೊರಗಿನವರನ್ನ ನಾವೇನ್ ಮಾಡ್ತಾ ಇದ್ವಿ ಕೆಲಸಕ್ಕೆ ತಗೊಳ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಹೊಸ ಟ್ಯಾಲೆಂಟ್ಸ್ಗಳು ಬರ್ತವೆ. ಸೊ ಹೊಸ ಟ್ಯಾಲೆಂಟ್ಸ್ಗಳು ಬಂದಾಗ ಏನಾಗುತ್ತೆ ನಮಗೆ ಕಾಂಪಿಟೇಷನ್ ಕೂಡ ಏನಾಗುತ್ತೆ ಅಲ್ಲಿ ಬೆಳೆಯುತ್ತೆ. ಸೊ ಎಂಪ್ಲಾಯೀಸ್ಗಳಲ್ಲಿ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಮತ್ತೆ ಫ್ರೆಶರ್ಸ್ಗಳ ಮಧ್ಯೆ ಏನಾಗುತ್ತೆ ಅಲ್ಲಿ ಒಂದು ಕಾಂಪಿಟೇಷನ್ ತರ ಏನಾಗುತ್ತೆ ಅಲ್ಲಿ ಆರ್ಗನೈಸೇಷನ್ ಅಲ್ಲಿ. ಫೋರ್ತ್ ಒನ್ ಕಾಂಪಿಟೇಟಿವ್ ಸ್ಪಿರಿಟ್ಸ್. ಸೊ ಹೇಳಿದ್ರಲ್ಲ
ಫ್ರೆಶ್ ಟ್ಯಾಲೆಂಟ್ ಬಂದಾಗ, ಸೊ ಹೊಸ ಎಂಪ್ಲಾಯ್ಸ್ ಬಂದಾಗ ಏನಾಗುತ್ತೆ, ಹಳೆ ಎಂಪ್ಲಾಯ್ಸ್ಗಳ ಜೊತೆ ಏನಾಗುತ್ತೆ ಅಲ್ಲಿ ಕಾಂಪಿಟೇಷನ್ ಬೆಳೆಯುತ್ತೆ. ಸೊ ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅನ್ನೋ ಕಾಂಪಿಟೇಷನ್ ಬೆಳೆಯುತ್ತೆ. ಸೊ ಅದರ ಮೇಲೆ ಏನಾಗುತ್ತೆ, ಇದು ಒಂದು ಅಡ್ವಾಂಟೇಜ್ ಆಗುತ್ತೆ, ಕಂಪನಿಗೆ ಅಡ್ವಾಂಟೇಜ್ ಆಗುತ್ತೆ. ಆರ್ಗನೈಸೇಷನ್ಗೆ ಹೇಗೆ ವರ್ಕ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಕಾಂಪಿಟೇಟಿವ್ ಸ್ಪಿರಿಟ್ ಇದ್ದಾಗ, ಸೊ ಎಂಪ್ಲಾಯ್ಸ್ಗಳ ಮಧ್ಯೆ ಕಾಂಪಿಟೇಟಿವ್ ಸ್ಪಿರಿಟ್ ಇದ್ದಾಗ ಏನ್ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಕೆಲಸ ಮಾಡೋಕೆ ಜಾಸ್ತಿ ಏನ್ ಮಾಡ್ತಾರೆ, ಇಲ್ಲಿ ಸ್ಪಿರಿಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಏನಾಗುತ್ತೆ, ಇದು ಒಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಇವಿಷ್ಟು ಅಡ್ವಾಂಟೇಜ್ ಆಗಿದ್ದಾವೆ. ಸೊ ಮೊದಲನೇದು ಕ್ವಾಲಿಫೈಡ್ ಪರ್ಸನ್, ನಮಗೆ ಯಾರು ವ್ಯಕ್ತಿ ಬೇಕು, ಸರಿಯಾದ ವ್ಯಕ್ತಿ ಅಂತಾನೆ ಸಿಗ್ತಾನೆ. ಎರಡನೇದು ವೈಡರ್ ಚಾಯ್ಸ್, ಜಾಸ್ತಿ ಚಾಯ್ಸಸ್ಗಳು ಸಿಗ್ತಾವೆ. ಮೂರನೇದು ಫ್ರೆಶ್ ಟ್ಯಾಲೆಂಟ್, ಹೊಸ ಎಂಪ್ಲಾಯ್ಸ್ಗಳು ಬರ್ತಾರೆ, ಫ್ರೆಶ್ ಟ್ಯಾಲೆಂಟ್ ಇರ್ತಾರೆ. ಫೋರ್ತ್ ಒನ್ ಕಾಂಪಿಟೇಟಿವ್ ಸ್ಪಿರಿಟ್, ಸೊ ಹೊಸ ಎಂಪ್ಲಾಯ್ಸ್ ಮತ್ತೆ ಹಳೆ ಎಂಪ್ಲಾಯ್ಸ್ ಮಧ್ಯೆ ಏನಿರುತ್ತೆ, ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಇರುತ್ತೆ. ಸೊ ಇವೆಷ್ಟು ಅಡ್ವಾಂಟೇಜಸ್ ಗಳಾಗಿವೆ. ಸೊ ಈಗ ಡಿಸ್ಅಡ್ವಾಂಟೇಜಸ್ ಬರುತ್ತೆ, ಡಿಮೆರಿಟ್ಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್, ಸೊ ಮಿತಿಗಳು. ಸೊ ಮೊದಲನೇದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಮಾಂಗ್ ಎಕ್ಸಿಸ್ಟಿಂಗ್ ಎಂಪ್ಲಾಯ್ಸ್. ಸೊ ಇಲ್ಲಿ ಏನಾಗುತ್ತೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಸೊ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತ ಹೇಳಿದ್ರೆ, ಎಂಪ್ಲಾಯ್ಸ್ಗಳು ಏನ್ ಬಯಸ್ತಾ ಇರ್ತಾರೆ, ನಮ್ಮಲ್ಲಿರೋರಿಗೆ ಹೈಯರ್ ಪೋಸ್ಟ್ಗೆ ಟ್ರಾನ್ಸ್ಫರ್ ಮಾಡಿ ಅಥವಾ ಪ್ರಮೋಷನ್ ಮಾಡಿ ಅಂತ ಅವ್ರು ಬಯಸ್ತಿರ್ತಾರೆ, ಮಾಡಿ ಅಂತ ಬಯಸ್ತಿರ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಕಂಪನೀಸ್ಗಳು ಏನ್ ಮಾಡ್ತಾರೆ, ಔಟ್ ಸೈಡ್ ಇಂದ ಏನ್ ಮಾಡ್ತಾರೆ, ನೇಮಕಾತಿಯನ್ನು ಮಾಡೋದ್ರಿಂದ ಏನಾಗುತ್ತೆ, ಮ್ಯಾನೇಜರ್ಗಳು ಬಯಸ್ತಾ ಇರ್ತಾರೆ. ಸೊ ಹಾಗೆ ಅವಾಗ ಏನಾಗುತ್ತೆ, ಎಂಪ್ಲಾಯೀಸ್ಗಳ ಮಧ್ಯೆ ಏನಾಗುತ್ತೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ಸೊ ಅವರಲ್ಲಿ ಹೊಂದಾಣಿಕೆ ಆಗೋದಿಲ್ಲ. ಸೊ ಅವ್ರಿಗೆ ಏನಾಗುತ್ತೆ, ಬೇಜಾರು. ಸೊ ಈ ತರ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅವರು ಬೇಜಾರಾದಾಗ ಏನಾಗ್ತಾರೆ, ಡಿಮೋಟಿವೇಟ್ ಆಗ್ತಾರೆ. ಸೊ ಅವ್ರ ಕೆಲಸವನ್ನ ಏನ್ ಮಾಡ್ತಾರೆ, ಕಡಿಮೆ ಮಾಡ್ತಾ ಹೋಗ್ತಾರೆ. ಸೊ ಅವ್ರ ಎಫಿಷಿಯನ್ಸಿ ಏನಾಗುತ್ತೆ, ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಆಗುತ್ತೆ, ರಿಕ್ರೂಟ್ಮೆಂಟ್ ಏನ್ ಮಾಡಿದಾಗ, ಔಟ್ಸೈಡ್ ಆರ್ಗನೈಸೇಷನ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಎಕ್ಸಿಸ್ಟಿಂಗ್ ಎಂಪ್ಲಾಯ್ಸ್, ಸೊ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಿಗೆ ಏನಾಗುತ್ತೆ, ಅಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಕಾಣುತ್ತೆ. ಸೆಕೆಂಡ್ ಒನ್ ಲೆಂದಿ ಪ್ರೊಸೆಸ್. ಸೊ ಇದೇನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದೆ, ಸೊ ಇದು ತುಂಬಾ ಲೆಂದಿ ಪ್ರೊಸೆಸ್. ಸೊ ನಾವು ಇಲ್ಲಿ ಡೈರೆಕ್ಟ್ ಆಗಿ ಎಂಪ್ಲಾಯ್ಮೆಂಟ್ ಮಾಡ್ಕೊಳ್ತಾರೆ, ಸೊ ರಿಕ್ರೂಟ್ ಮಾಡ್ತಾರೆ. ಸೊ ಏನ್ ಮಾಡ್ಬೇಕು, ನಾವು ಒಂದು ಪ್ರೋಸೆಸ್ ಇದೆ, ಆ ಪ್ರೋಸೆಸ್ ಅನ್ನ ಫಾಲೋ ಮಾಡಿ ನಾವು ಏನ್ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಸೊ ಅದಕ್ಕೆ ಏನಿದೆ, ಇದು ಲೆಂದಿ ಪ್ರೊಸೆಸ್ ಇದೆ. ಥರ್ಡ್ ಒನ್ ಕಾಸ್ಟ್ಲಿ ಪ್ರೊಸೆಸ್. ಸೊ ಕಂಪೇರ್ ಮಾಡಬೇಕು, ಸೊ ಎಕ್ಸ್ಟರ್ನಲ್ ಸೋರ್ಸಸ್ ಮತ್ತೆ ಇಂಟರ್ನಲ್ ಸೋರ್ಸಸ್ ಕಂಪೇರ್ ಮಾಡಿದಾಗ ಏನಿದೆ, ಎಕ್ಸ್ಟರ್ನಲ್ ಸೋರ್ಸಸ್ಗೆ ನಾವು ಏನ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಸೊ ಹಾಗಾಗಿ ಏನಾಗುತ್ತೆ, ಕಂಪೇರ್ ಮಾಡಿದಾಗ ಏನಾಗುತ್ತೆ, ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ಇವಿಷ್ಟು ಡಿಮೆರಿಟ್ಸ್ ಗಳಾಗಿದ್ದಾವೆ. ಸೊ ಒಂದನೇದು ಡಿಸ್ಸ್ಯಾಟಿಸ್ಫ್ಯಾಕ್ಟರಿ ಅಮಾಂಗ್ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್. ಸೊ ಹೊರಗಡೆಯಿಂದ ಎಂಪ್ಲಾಯೀಸ್ ನ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿರೋ ಎಂಪ್ಲಾಯೀಸ್ಗೆ ಏನಾಗುತ್ತೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಎರಡನೇದು ಲೆಂದಿ ಪ್ರೊಸೆಸ್, ತುಂಬಾ ಉದ್ದವಾದ ಪ್ರೊಸೆಸ್ ಇದೆ, ಜಾಸ್ತಿ ನಾವು ಏನ್ ಮಾಡಬೇಕು, ಪ್ರೊಸೆಸ್ ಇದೆ. ಥರ್ಡ್ ಒನ್ ಕಾಸ್ಟ್ಲಿ ಪ್ರೊಸೆಸ್ ಇದೆ. ಸೊ ಕಂಪೇರ್ ಮಾಡಿದಾಗ ಇಂಟರ್ನಲ್ ಸೋರ್ಸಸ್ ಗೆ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಇದು ಒಂದು ಜಾಸ್ತಿ ಪ್ರೊಸೆಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಜಾಸ್ತಿ ನಾವು ಖರ್ಚು ಮಾಡಬೇಕಾಗುತ್ತೆ, ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಮಾಡಬೇಕಾಗುತ್ತೆ, ಇದು ಒಂದು ಜಾಸ್ತಿ ನಾವು ಖರ್ಚು ಮಾಡಬೇಕು, ಕಾಸ್ಟ್ಲಿ ಪ್ರೊಸೆಸ್ ಆಗುತ್ತೆ. ಸೊ ಇವಿಷ್ಟು ಮೆರಿಟ್ಸ್ ವಿತ್ ಡಿಮೆರಿಟ್ಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್ ಆಗಿದ್ದಾವೆ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೆಕೆಂಡ್ ಅಂದ್ರೆ ಯಾವುದು, ಸೆಲೆಕ್ಷನ್ ಪ್ರೊಸೆಸ್. ಸೊ ಸೆಲೆಕ್ಷನ್ ಅನ್ನು ನಾವು ಅಲ್ಲಿ ನೆಕ್ಸ್ಟ್ ಕ್ಲಾಸ್